ಯೇಸು ಮಹಾರಾಜಕ್ಕೂ ಜೈ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಐ ಗ್ರೀಟ್ ಈಚ್ ಆ್ಯಂಡ್ ಎವ್ರಿ ಒನ್ ಇನ್ ಮೈ ಲಾರ್ಡ್ ಆ್ಯಂಡ್ ಸೇವಿಯರ್ ಬ್ರೈಡ್ ಗ್ರೂಮ್ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನಾಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥವರೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲಕ್ಕೆ ಎತ್ತೋಣ, ಈ ವಾಕ್ಯವನ್ನು ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಮೃತ್ಯುಂಜಯ ಮಠ ಬಾದರ್ಲಿ ಮೂಲಕವಾಗಿ ಸೆಮಿ ಕ್ರಿಸ್ಮಸ್ 7ನೆಯ ಸೆಮಿ ಕ್ರಿಸ್ಮಸ್ಸನ್ನು ಈ ರೀತಿಯಾಗಿ ನಾವು ಈ ಒಂದು ಕೆಂಗಲ್ ಗ್ರಾಮದಲ್ಲಿ ಆಚರಿಸುವಂಥದ್ದು ಎಷ್ಟೋ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಗತಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ಮೊದಲನೇ ಸಾರಿ ಒಂದು ಮೃತ್ಯುಂಜಯ ಮಠದ ಮೂಲಕವಾಗಿ ಕೆಂಗಲ್ ಗ್ರಾಮದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇರುವಂಥದ್ದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ಮಸ್ ಅಂದ ತಕ್ಷಣ ಇಡೀ ಭೂಮಿಯ ಮೇಲೆ ಎಲ್ಲ ಮನುಷ್ಯರಿಗೆ ಮಹಾ ಸಂತೋಷವನ್ನುಂಟು ಮಾಡುವಂಥ ಒಂದು ಹಬ್ಬ ಪ್ರಿಯರೇ. ಹಲ್ಲೆಲೂಯಾ. ಒಂದು ಜಾತಿಯವರಿಗೆ, ಒಂದು ಜನಾಂಗದವರಿಗೆ, ಒಂದು ಭಾಷೆಯನ್ನು ಮಾತಾಡುವಂಥವರಿಗೆ, ಒಂದು ದೇಶದವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಅಲ್ಲ. ಹಲ್ಲೆಲೂಯಾ. ಎಲ್ಲಿ ಮನುಷ್ಯರಿದ್ದವರ ಎಲ್ಲ ಮನುಷ್ಯರಿಗೋಸ್ಕರವಾಗಿ ದೇವಾದಿ ದೇವರು ಒಬ್ಬಾತನೇ, ಆತನು ನರಮನುಷ್ಯನಾಗಿ ಅವತರಿಸಿ ಈ ಲೋಕಕ್ಕೆ ಆತನ ಏನು ಮಾಡಿದ, ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಕ್ರಿಸ್ಮಸ್ ಅಂದರೆ ಕ್ರಿಸ್ತನನ್ನು ಆರಾಧಿಸುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಈ ಲ್ಯಾಟಿನಲ್ಲಿ ನಾವು ನೋಡುವಾಗ ಒಂದು ಪದದ ಅರ್ಥ ಕ್ರೈಸ್ಟೋಸೆ ಮಾಸ್ ಅಂದರೆ ಏನ್ರಿ, ಕ್ರಿಸ್ತನನ್ನು ಆರಾಧಿಸುವಂಥದ್ದು, ದೇವರನ್ನು ಆರಾಧಿಸುವಂಥದ್ದು ಏನಾಗಿದೆ, ಕ್ರಿಸ್ಮಸ್ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಈ ಸಮಯದಲ್ಲಿ ನಾವು ಕೆಲವೊಂದು ವಿಷಯಗಳನ್ನು, ಸಂಗತಿಗಳನ್ನು ಧ್ಯಾನ ಮಾಡ್ತಾ ಹೋಗೋಣ. ಇವತ್ತಿನ ದಿವಸ ಧ್ಯಾನದ ಅಂಶ ಏನಂತಂದರೆ ಆತನ ಹೆಸರುಗಳು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಸತ್ಯವೇದದಲ್ಲಿ ಅನೇಕ ಹೆಸರುಗಳನ್ನು ದೇವರಿಗೆ ಕೊಡಲಾಗಿದೆ. ಮುಖ್ಯವಾಗಿ ಆತನಿಗೆ ಆತನು ಈ ಲೋಕಕ್ಕೆ ಹೊರಟು ಬರುವಂಥ ಸಮಯದಲ್ಲಿ ಆತನಿಗೆ ಕೊಟ್ಟಿರ್ತಕ್ಕಂಥ ಹೆಸರುಗಳು ಏನಿದಾವಲ್ಲ, ಅವು ಶ್ರೇಷ್ಠವಾಗಿರ್ತಕ್ಕಂಥ ಹೆಸರುಗಳಾಗಿ ನಮಗೆ ಕಾಣಸಿಗ್ತವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಆತನ ಕುರಿತಾಗಿ, ಆತನ ಹೆಸರುಗಳ ಕುರಿತಾಗಿ ನಾವು ನೋಡುವಾಗ ಆತನಿಗೆ ಅಡ್ವೊಕೇಟ್ ಅಂತಂದ್ರೆ ಏನಂತ ಹೇಳ್ತೀವಿ ರೀ, ವಾದಿಸುವಂಥ ವಕೀಲನೆಂಬುದಾಗಿ, ಆತನನ್ನು ಯಜ್ಞದ ಕುರಿಮರಿ ಎಂಬುದಾಗಿ, ಆತನನ್ನು ಕರ್ತರ ಕರ್ತನು ಎಂಬುದಾಗಿ, ಆತನನ್ನು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ರಾಜರಿಗೆ ರಾಜನೆಂಬುದಾಗಿ, ಆತನನ್ನು ದುಃಖಿಸುವಂಥ ಮನುಷ್ಯನೆಂಬುದಾಗಿ, ಆತನನ್ನು ಬೋಧಕನು ಎಂಬುದಾಗಿ, ಆತನನ್ನು ಆಲ್ಫಾ ಮತ್ತು ಒಮೆಗಾ ಎಂಬುದಾಗಿ, ಆತನನ್ನು ಏನಂತ ಹೇಳ್ತೀವಿ ನ್ಯಾಯಾಧಿಪತಿ ಎಂಬುದಾಗಿ, ಆತನನ್ನು ಜೀವದ ರೊಟ್ಟಿ ಎಂಬುದಾಗಿ, ಆತನನ್ನು ನಾವು ನೋಡುವಾಗ ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ ಆತನನ್ನು ಕರಿತಾ ಇದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಆತನಿಗೆ ಕ್ರಿಸ್ಮಸ್ ಸಮಯದಲ್ಲಿ 2 ಹೆಸರುಗಳು ಪ್ರಾಮುಖ್ಯತೆಯನ್ನು ಆತನಿಗೆ ಕರೆಯುವುದಕ್ಕಾಗಿ ಇಟ್ಟಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಆ 2 ಹೆಸರುಗಳು ದೂತರು ತಿಳಿಸಿರುವತಕ್ಕಂಥ ಹೆಸರುಗಳೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಪ್ರಿಯರೇ, ಎಲ್ಲ ಮನುಷ್ಯರು ದಾರಿ ತಪ್ಪಿ ನಡೆದಂಥ ಸಮಯದಲ್ಲಿ, ತಮಗೆ ಇಷ್ಟ ಬಂದ ಮಾರ್ಗದಲ್ಲಿ ನಡೆಯುವಂಥ ಸಮಯದಲ್ಲಿ, ದೇವರಿಗೆ అయిష్టವಾದಂಥ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಸೃಷ್ಟಿಕರ್ತನಾದಂಥ ದೇವರನ್ನು ಯಾವುದೋ ಒಂದು ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಕಟ್ಟಿಗೆಯಲ್ಲಿ, ಒಬ್ಬ ಮನುಷ್ಯನಲ್ಲಿ, ಒಂದು ಸ್ಥಳದಲ್ಲಿ ಆ ದೇವಾದಿ ದೇವರನ್ನು ಹುಡುಕುವಂಥ ಸಮಯದಲ್ಲಿ ಆ ದೇವರು ಎಷ್ಟೋ ರೀತಿಯಿಂದ ಆತನೇನು ಮಾಡಿದರೆ, ದುಃಖಪಟ್ಟ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ, ಫ್ಯಾನ್ ಆಗ್ತೀರಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ ಆ ದೇವರು ಮನುಷ್ಯರು ದಾರಿ ತಪ್ಪಿದಂಥ ಸಮಯದಲ್ಲಿ, ಮನುಷ್ಯರು ತೊಳಲಿ ಬಳಲಿ ಹೋದಂಥ ಸಮಯದಲ್ಲಿ, ಮನುಷ್ಯರು ದೇವರನ್ನು ಮರೆತು ಜೀವಿಸುವಂಥ ಸಮಯದಲ್ಲಿ, ಮನುಷ್ಯರು ತಮಗಿಷ್ಟ ಬಂದಂಥ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಂಥ ಸಮಯದಲ್ಲಿ, ತಾವಾಗಿಯೇ ದೇವರಿಂದ ಅಗಲಿ ಹೋದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಏದೆನ್ ತೋಟದಲ್ಲಿರ್ತಕ್ಕಂಥ ಆದಾಮ್ ಅವ್ವ ದೈವಾಜ್ಞೆಯನ್ನು ಮೀರಿ ನಡೆದ ಕಾರಣಕ್ಕಾಗಿ ಅವರು ದೇವರಿಂದ ಏನಾದರೂ ದೂರವಾದರು ಪ್ರಿಯರೇ. ಹಲ್ಲೆಲೂಯಾ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ದೇವರಿಂದ ದೂರವಾಗಿರ್ತಕ್ಕಂಥ ಅವರನ್ನು ದೇವಾದಿ ದೇವರು ಅನೇಕ ಸಾರಿ ಆತನು ಏನು ಮಾಡ್ತಾ ಇದ್ದಾನ್ರಿ, ಅವರ ಸಂಗಡ ಮಾತಾಡಬೇಕೆಂಬುದಾಗಿ, ಅವರಿಗೆ ವಿಮೋಚನೆಯನ್ನು ಕೊಡಬೇಕೆಂಬುದಾಗಿ, ಅವರಿಗೆ ಸಹಾಯವನ್ನು ಮಾಡಬೇಕೆಂಬುದಾಗಿ, ಅವರ ಸಮೀಪಕ್ಕೆ ಬರಬೇಕಂತೇಳಿ ಅವರು
ಏನಂತ ಹೇಳ್ತೀವಿ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಕಟ್ಟಲ್ಪಟ್ಟಂಥ ಸ್ಥಿತಿಯಲ್ಲಿ, ದಾಸತ್ವದ ಸ್ಥಿತಿಯಲ್ಲಿ ಅವರು ಇರುವಾಗ ಅವರಿಗೆ ವಿಮೋಚನೆಯನ್ನು ದಯಪಾಲಿಸಬೇಕಂತೇಳಿ ಆತನು ಏನು ಮಾಡಿದ, ಆಗಾಗ ಕಾಣಿಸ್ಕೊಳ್ತಾ ಇದ್ದ ಮನುಷ್ಯರಿಗೆ ಸಹಾಯವನ್ನು ಮಾಡ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಸೀನಾಯಿ ಬೆಟ್ಟದ ಮೇಲೆ ಆತನು ಏನು ಮಾಡಿದ, ಇಳಿದು ಬರೋದಕ್ಕಿಂತ ಮುಂಚಿತವಾಗಿ ಅಬ್ರಹಾಮನನ್ನು ಕರೆದ, ಅಬ್ರಹಾಮನಿಗೊಂದು ವಾಗ್ದಾನ ಮಾಡಿದ, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕವಾಗಿ ಒಬ್ಬ ಆತನು ಬರಲಿಕ್ಕಿದ್ದಾನೆ, ಆತನ ಮೂಲಕವಾಗಿ ಇಡೀ ಭೂಮಿಗೆಲ್ಲ ಆಶೀರ್ವಾದ ಉಂಟಾಗಲಿಕ್ಕಿದೆ. ಯಾವೊಂದು ಆಶೀರ್ವಾದವನ್ನು ಮನುಷ್ಯರು ತಪ್ಪಿಸಿಕೊಂಡಿದ್ರೋ, ಯಾವ ಆಶೀರ್ವಾದವನ್ನು ಧಿಕ್ಕಾರ ಮಾಡಿದ್ರೋ, ಯಾವ ಒಂದು ಸನ್ನಿಧಾನವನ್ನು ಧಿಕ್ಕಾರ ಮಾಡಿದ್ರೋ, ನನ್ನಿಂದ ದೂರವಾದಂಥ ಸ್ಥಿತಿಯಲ್ಲಿದ್ದರೂ ಅದನ್ನು ಪುನಃ ಕೂಡಿಸುವುದಕ್ಕಾಗಿ ನಾನೇ ಸ್ತ್ರೀ ಸಂತಾನವಾಗಿ ಅವತರಿಸಿ ನಾನು ಈ ಲೋಕಕ್ಕೆ ಏನು ಮಾಡ್ತೀನಿ, ಹೊರಟು ಬರ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಅಬ್ರಹಾಮನಿಗೆ ಸಂಗಡ ಒಡಂಬಡಿಕೆ ಮಾಡಿಕೊಂಡ, ಆಮೇಲೆ ಆತನು ಸೀನಾಯಿ ಬೆಟ್ಟದ ಮೇಲೆ ಕೂಡ ಇಳಿದು ಬಂದ, ಆಮೇಲೆ ಆ ಸೀನಾಯಿ ಬೆಟ್ಟದಲ್ಲಿ ದಶಾಜ್ಞೆಗಳನ್ನು ಕೊಟ್ಟ, ನನ್ನ ಮಕ್ಕಳು ಈ ರೀತಿಯಾಗಿ ಇರಬೇಕಂತೇಳಿ ಆತನು ಏನು ಮಾಡಿದ, ನಿಯಮಗಳನ್ನು ಇತ್ತ ಪ್ರಿಯರೇ. ಹಲ್ಲೆಲೂಯಾ. ಆ ನಿಯಮಗಳೇನು ಭಾರವಾದಂಥ ನಿಯಮಗಳು ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಚಿಕ್ಕ ಮಕ್ಕಳ ಕೈಯಲ್ಲಿ ಚಾಕು ಕೊಟ್ಟರೆ ಹಿಡ್ಕೊಂಡ್ರೆ ನಾವೇನು ಮಾಡ್ತೀವಿ, ಆ ಚಾಕನ್ನು ಕಸ್ಕೊಳ್ತೀವಿ. ಯಾಕೆ ಕಸ್ಕೊಳ್ತೀವಿ ಹೇಳ್ರಿ? ಆ ಚಾಕು ಚುಚ್ಕೊಂಡ್ರೆ ಏನಾಗುತ್ತೆ, ಅವರಿಗೆ ಅಪಾಯ ಆಗುತ್ತೆ. ಪ್ರಾಣ ಅಪಾಯವಾದರೂ ಮಾಡ್ಕೊಬೋದು, ಏನು ಮಾಡ್ಕೊತಾರೆ ಅವ್ರಿಗೆ ಗೊತ್ತಿಲ್ಲ. ಆದರೆ ಅದೇ ಚಾಕು ಅಡುಗೆ ಮನೆಯಲ್ಲಿ ಅಮ್ಮನ ಹತ್ರ ಇದ್ರಪ್ಪ ನಾವು ಭಯಪಡ್ತೀವ? ಭಯಪಡಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ದಾರಿ ತಪ್ಪಿದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಮನುಷ್ಯರಿಗೆ ಅವರು ತಾವು ಯಾವೊಂದು ಸ್ಥಿತಿಯಲ್ಲಿದ್ದೀವಿ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ, ಆದರೆ ದೇವ್ರಿಗೆ ಗೊತ್ತು. ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಲಾರ್ದೆ ನಾವು ದಾರಿ ತಪ್ಪಿ ಪಾತಾಳದ ದಾರಿ, ಅದು ಎಂಥ ದಾರಿ ಅಂತ ಹೇಳ್ತೀವಿ ವಾಕ್ಯ, ಅಗಲವಾದಂಥ ದಾರಿ, ಇಷ್ಟವಾದಂಥ ದಾರಿ, ನಾವು ಹೆಂಗಾದ್ರೂ ಇಷ್ಟ ಬಂದ ರೀತಿಯಲ್ಲಿ ನಾವು ಜೀವಿಸ್ಬೋದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ನಿಯಮಗಳನ್ನು ಮಾಡಿದ, ಅವೇನು ಕಠಿಣವಾದಂಥ ನಿಯಮಗಳಲ್ಲ. ಈ ರೀತಿಯಾಗಿ ಹೋದರೆ ನಿಮಗೆ ಅಪಾಯ ಬರುತ್ತೆ, ಈ ರೀತಿಯಾಗಿ ಹೋದರೆ ನೀವು ಅಪಾಯವಿಲ್ಲದೆ ಸುರಕ್ಷಿತವಾಗಿ ಇರ್ತೀರಿ. ನನ್ನ ಬಳಿಯಲ್ಲಿದ್ದರೆ, ನನ್ನ ಮಾತುಗಳನ್ನು ಕೇಳ್ತಾ ಇದ್ದರೆ, ನನಗೆ ವಿಧೇಯರಾಗಿ ಜೀವಿಸ್ತಾ ಇದ್ದರೆ, ನಾನು ಹೇಳಿದಂಥ ಆಜ್ಞೆಗಳಿಗೆ ನೀವು ಒಳಗಾಗಿ ಜೀವಿಸ್ತಾ ಇದ್ದರೆ ಖಂಡಿತವಾಗಿ ನಿಮಗೆ ಆಶೀರ್ವಾದ, ಈ ಭೂಮಿಯ ಮೇಲೆ ಆಶೀರ್ವಾದ, ಭೂಮಿಯನ್ನು ಬಿಟ್ಟು ಹೋದ ಮೇಲೆಯೂ ಕೂಡ ನೀವು ಆಶೀರ್ವಾದಕ್ಕೆ ಪಾತ್ರರಾಗ್ತೀರಿ, ನನ್ನ ಸಮೀಪದಲ್ಲಿರ್ತೀರಿ ಅಂತೇಳಿ ಆತನು ನಿಬಂಧನೆಗಳನ್ನು ಕೊಟ್ಟ. ಆದರೆ ಆ ಸಮಯದಲ್ಲಿಯೂ ಅವರು ಮೀರಿ ನಡೆದರು. ಮತ್ತೆ ದೇವರು ಏನು ಮಾಡಿದ್ರಿ, ನಾವು ಅರಸುಗಳ ಪುಸ್ತಕದಲ್ಲಿ ನಾವು ನೋಡುವಾಗ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರಿಗೋಸ್ಕರವಾಗಿ ಒಬ್ಬ ವ್ಯಕ್ತಿ ದೇವಾಲಯವನ್ನು ಕಟ್ಟಿದ. ಹಲ್ಲೆಲೂಯಾ. ಆ ದೇವಾಲಯದ ಮೇಲೆ ಭಯಭಕ್ತಿಯನ್ನು ತೋರಿಸಿದರು. ಹಲ್ಲೆಲೂಯಾ. ಆದರೂ ಮತ್ತೆ ದಾರಿ ತಪ್ಪಿ ನಡೆದರು ಪ್ರಿಯರೇ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಅಂತ್ಯಕಾಲದಲ್ಲಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 4ನೇ ವಚನ ಈ ಸಮಯದಲ್ಲಿ ಓದಿಕೊಳ್ಳೋಣ. ಗಲಾತ್ಯ 4:4. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು, ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯರಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನನಾಗಿಯೂ ಬಂದನು. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಈಗಿರುವಲ್ಲಿ ಇನ್ನೂ ನೀನು ದಾಸನಲ್ಲ, ಮಗನಾಗಿದ್ದಿ, ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನು ಆಗಿದ್ದಿ ಎಂಬುದಾಗಿ. ಅಂತ್ಯಕಾಲದಲ್ಲಿ ದೇವರು ಏನು ಮಾಡಿದಂತೆ, ಕಾಲವು ಪರಿಪೂರ್ಣವಾದಾಗ ಏನಾದಂತೆ, ದೇವರು ಮಗನಾಗಿ ಅವತರಿಸಿ ಲೋಕಕ್ಕೆ ಹೊರಟು ಬಂದ ಪ್ರೇಯರ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರೇಯರ್, ಸ್ಪಷ್ಟವಾಗಿ ಲೇಖನ ಪಡಿಸ್ತಾ ಇದೆ. ಏನಂತ ಹೇಳಿರಿ, ಆತನು ಈ ಲೋಕಕ್ಕೆ ಬರಬೇಕಾಗಿದೆ ಅಂತ್ಯಕಾಲದಲ್ಲಿ. ಎಂಥ ಕಾಲ ಅಂದರೆ ಅದು ಕಾಲವು ಪರಿಪೂರ್ಣವಾಗ ಅಂತ್ಯಕಾಲದಲ್ಲಿ ದೇವರು ತನ್ನ ಮಗನ ಮೂಲಕವಾಗಿ ಮಾತಾಡಿದನು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವೇನು ಮಾಡ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಧ್ಯಾನದ ಅಂಶ ನಾನು ಏನಂತ ಹೇಳಿದರೆ, ಈ ಕ್ರಿಸ್ಮಸ್ ಧ್ಯಾನದ ಅಂಶ ಆತನ ಹೆಸರುಗಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಓದ್ರಿ, 21ನೇ ವಚನ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಈಗ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ 2 ಹೆಸರುಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಏನ್ರಿ, ಇಮ್ಮಾನುವೇಲ್. ಹಲ್ಲೆಲೂಯಾ. ಎರಡನೇದಾಗಿ ಏನ್ರಿ,
ಯೇಸು ಎಂಬುದಾಗಿ. ಇಮ್ಮಾನುವೇಲ್ ಅಂತಂದ್ರೆ ಏನರ್ಥ ರೀ? ದೇವರು ನಮ್ಮ ಸಂಗಡ ಕೂಡ ಇದ್ದಾನೆ. ಹಲ್ಲೆಲೂಯಾ. ಯೇಸು ಅಂತಂದ್ರೆ ಏನರ್ಥ ರೀ? ರಕ್ಷಕನು. ಹಲ್ಲೆಲೂಯಾ. ವಿಮೋಚಿಸುವಂಥವನು, ಪಾಪಗಳಿಂದ ಬಿಡಿಸುವಂತಾತನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಕಾಲ ಪರಿಪೂರ್ಣವಾದಾಗ ಯಾವ ದೇವರು ತಾನು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿ ಅವರನ್ನು ಸಂಪೂರ್ಣವಾಗಿ ಸ್ವತಂತ್ರನಾಗಿ ಮಾಡಿದಂಥ ಸಮಯದಲ್ಲಿ, ಅವರಿಗೆ ಒಂದು ಆಜ್ಞೆಯನ್ನು ಇಟ್ಟಂಥ ಸಮಯದಲ್ಲಿ, ಆ ಆಜ್ಞೆಗೆ ಧಿಕ್ಕಾರ ತೋರಿಸಿದಂಥ ಸಮಯದಲ್ಲಿ ಆತನೇ ಒಂದು ಮಾರ್ಗವನ್ನು ತಂದ ಪ್ರಿಯರೇ. ಹಲ್ಲೆಲೂಯಾ. ಆದಾಮ ಅವ್ವ ಪಾಪ ಮಾಡಿದಾಗ ಅವರಿಗೋಸ್ಕರವಾಗಿ ಅವರ ಏನಂತ ಹೇಳ್ತೀವಿ ಬೆತ್ತಲೆತನನ್ನು ಮುಚ್ಚುವುದಕ್ಕೋಸ್ಕರವಾಗಿ ದೇವರು ಏನು ಮಾಡಿದ? ಚರ್ಮದ ಅಂಗಿಯನ್ನು ಅವರಿಗೆ ಹೊಲಿಸಿದ ಪ್ರೇರರು. ಸ್ವಂತ ಜ್ಞಾನದಿಂದ ಅಂಜೂರದ ಎಲೆಗಳನ್ನು ಉಟ್ಟುಕೊಂಡ್ರು. ಆ ಅಂಜೂರದ ಎಲೆ ಎನ್ನುವಂಥದ್ದು ಏನಾಗುವಂಥದ್ದಾಗಿದೆ? ಅದು ಬಾಡಿ ಹೋಗುವಂಥದ್ದಾಗಿದೆ. ಅದರ ಸಲುವಾಗಿ ಮನುಷ್ಯನ ಸ್ವಂತ ಮಾರ್ಗ ಅವನ ಕಣ್ಣೆದುರಿಗೆ ಅವನಿಗೆ ಭಾಳ ಚೆನ್ನಾಗಿ ಚಲೋ ಎಂಬುದಾಗಿ ಕಾಣಿಸುತ್ತೆ. ಆದರೆ ಕಟ್ಟ ಕಡೆಗೆ ಆ ಮಾರ್ಗ ಎಲ್ಲಿಗೆ ನಡೆಸುತ್ತೆ ಅಂತ ಹೇಳುತ್ತೆ ವಾಕ್ಯ? ಮರಣದ ಮಾರ್ಗ, ಪಾತಾಳದ ಮಾರ್ಗ, ಇಷ್ಟವಾದಂಥ ಮಾರ್ಗ ಪ್ರಿಯರಿಲ್ಲ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಾವು ಸಂಪೂರ್ಣವಾಗಿ ಆತನ ಕುರಿತಾಗಿ ತಿಳಿದುಕೊಳ್ಳಬೇಕು. ಮೊದಲನೇ ಹೆಸರು ಯಾವ ಹೆಸರು ಅಂತ ಹೇಳಿದೆ ನಾನು? ಇಮ್ಮಾನುವೇಲ್. ಇಮ್ಮಾನುವೇಲ್ ಅಂತಂದ್ರೆ ಏನರ್ಥ ರೀ? ದೇವರು ನಮ್ಮ ಸಂಗಡ ಕೂಡ ಇದ್ದಾನೆ. ಆದಾಮ ಅವ್ವ ಪಾಪ ಮಾಡಿದ ಸಮಯದಲ್ಲಿ ದೇವರ ಸನ್ನಿಧಾನದಿಂದ ಆ ಒಂದು ಏದೇನ್ ತೋಟದಿಂದ ಅವ್ರು ಏನಾದರೂ ಹೊರಗಡೆ ಹಾಕಲ್ಪಟ್ರು. ಎಲ್ಲಿಗೋದ್ರು ಅವರು? ಏದೇನ್ ತೋಟದಿಂದ ಹೊರಗಡೆ ಹಾಕಲ್ಪಟ್ರು. ಹೊರಗಡೆ ಹಾಕಲ್ಪಟ್ಟಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆವಾಗಿನಿಂದ ಅವ್ರು ಏನಾಗಿದ್ದಾರೆ? ದೇವರಿಂದ ದೂರವಾದಂಥ ಸ್ಥಿತಿಯಲ್ಲೇ ಇದ್ದಾರೆ. ದೇವರ ಸಂಗಡ ಸಮೀಪದಲ್ಲಿ ಇರಲಾರ್ದಂಥ ಸ್ಥಿತಿಯಲ್ಲಿದ್ದಾರೆ. ಧಿಕ್ಕಾರ ಹೊಂದಿದಂಥವರಾಗಿ, ಪಾಪವನ್ನು ಆಹ್ವಾನ ಮಾಡಿದಂಥವರಾಗಿ, ಅನೇಕ ರೋಗಗಳನ್ನು, ಅವಮಾನಗಳನ್ನು, ಕಷ್ಟಗಳನ್ನು, ದುಃಖವನ್ನು ಅನುಭವಿಸುವಂಥವರಾಗಿ ಅವರು ಜೀವಿಸ್ತಾ ಇದ್ದಾರೆ. ಕಾರಣ ಏನ್ರಿ? ಅವರು ದೇವರಲ್ಲಿರುವಾಗ ಯಾವುದೂ ಇರಲಿಲ್ಲ. ಈ ಲೋಕದ ಒಂದು ಏನಂತ ಹೇಳ್ತೀವಿ ಮುಳ್ಳುಗಳು. ಆದರೆ ದೇವರಿಂದ ದೂರವಾದಾಗ ಎಲ್ಲ ಸಮಸ್ಯೆಗಳು ಏನಾದವು ಅವರ ಬಳಿಗೆ ಬಂದು ಪ್ರಿಯರೇ. ದೇವರಿಂದ ದೂರವಾಗಿದ್ದರು. ಅದಕ್ಕಾಗಿ ದೇವರು, ಅಯ್ಯೋ ನೀವು ನನ್ನನ್ನು ಮರೆತಿರ್ಬೋದು, ಆದರೆ ನಾನು ನಿಮ್ಮನ್ನು ಮರೆಯೋದಿಲ್ಲ ಎಂಬುದಾಗಿ ಆತನು 400 ವರ್ಷಗಳ ಕಾಲ ನಿಶ್ಶಬ್ದ ಕಾಲ, ಅಂದರೆ ಮಲಾಖಿಯನ ಪ್ರವಾದನೆ ಗ್ರಂಥ ದಿಂದ ಹಿಡಿದು ಮತ್ತಾಯನ ಪ್ರವಾದನೆ ಗ್ರಂಥದವರೆಗೆ ಅಲ್ಲಿ ನಡುವೆ ಏನಿರುತ್ತೆ? ಒಂದು ಖಾಲಿ ಪೇಜ್ ಇರುತ್ತೆ. ಸುಮಾರು ಎಷ್ಟಂತ್ರಿ? 400 ವರ್ಷಗಳ ಕಾಲ ದೇವ್ರು ಏನು ಮಾಡಲಿಲ್ಲ ಅಂತ ಮನುಷ್ಯರ ಸಂಗಡ ಮಾತಾಡಲಿಲ್ಲ ಪ್ರೇರ. ಆ 400 ವರ್ಷಗಳ ಆದ ಮೇಲೆ ಆತನು ನರಮನುಷ್ಯನಾಗಿ ಈ ಲೋಕಕ್ಕೆ ಏನು ಮಾಡಿದ್ನರಿ? ತನ್ನನ್ನು ತಾನು ಅವತರಿಸಿ ಆತನು ಏನು ಮಾಡಿದ? ಈ ಲೋಕಕ್ಕೆ ಹೊರಟು ಬಂದ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ವೇದಗಳ ಅಲ್ಲಿ ಇರ್ತಕ್ಕಂಥ ಸಹಸ್ರನಾಮವಲ್ಲಿಯಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದ್ದು. ಏನಂತ ಹೇಳಂದ್ರೆ, ಓಂ ಶ್ರೀ ಬ್ರಹ್ಮಪುತ್ರಾಯ ನಮಃ ಅಂದ್ರೆ ಏನ್ರಿ? ಸೃಷ್ಟಿಕರ್ತನ ಕುಮಾರನೇ ನಿನ್ನ ಪಾದಕ್ಕೆ ನಾನು ಏನು ಮಾಡ್ತೀನಿ? ನಮಸ್ಕರಿಸ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಸೃಷ್ಟಿಕರ್ತನ ಕುಮಾರನು ಎಂಬುದಾಗಿ, ದೇವಕುಮಾರನು ಎಂಬುದಾಗಿ, ಮನುಷ್ಯ ಕುಮಾರನೆಂಬುದಾಗಿ ಕರೆಯಲ್ಪಟ್ಟಂಥವ್ರು ಯಾರ್ರೀ? ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್. ವೇದಗಳು ಈ ರೀತಿಯಾಗಿ ಹೇಳ್ತಾ ಇದ್ದಾವೆ. ಏನಂತ ಹೇಳಂದ್ರೆ, ಓಂ ಶ್ರೀ ಕನ್ನಿ ಸುತಾಯೋ ನಮಃ ಅಂದ್ರೆ ಕನ್ನಿಕೆ ಹೊಟ್ಟೆಯಲ್ಲಿ ಹುಟ್ಟಿದಂಥ ದೇವರೇ, ನಾನು ನಿನ್ನನ್ನು ಏನು ಮಾಡ್ತೀನಿ? ನಮಸ್ಕರಿಸ್ತೇನೆ ಎಂಬುದಾಗಿ ಸಹಸ್ರನಾಮದಲ್ಲಿರ್ತಕ್ಕಂಥ ವಚನಗಳು ಪ್ರೇಯರೆ. ಮತ್ತೆ ನಾವು ನೋಡ್ತಾ ಇದ್ದೇವೆ, ಓಂ ಶ್ರೀ ಉಮತ್ಯಾಯ ನಮಃ ಅಂದರೆ ಪರಿಶುದ್ಧಾತ್ಮನ ಮೂಲಕವಾಗಿ ಜನಿಸಿದವರೇ, ನಾನು ನಿನ್ನನ್ನು ಏನು ಮಾಡ್ತಾ ಇದ್ದೇನೆ? ನಮಸ್ಕರಿಸ್ತೇನೆ ಎಂಬುದಾಗಿ. ಓಂ ಶ್ರೀ ಒಮರ್ಧಾಯ ನಮಃ ಅಂದರೆ ಸುನ್ನತಿಯನ್ನು ಹೊಂದಿದಂತಾತನೇ, ನಾನು ನಿನ್ನನ್ನು ನಮಸ್ಕರಿಸ್ತಾ ಇದ್ದೇನೆ. ಓಂ ಶ್ರೀ ಶಿಬಿಲಿಷ್ಟಾಯೋ ನಮಃ ಅಂದರೆ ಶರೀರಧಾರಿಯಾಗಿ ಇಳಿದು ಬಂದಂಥ ದೇವರೇ, ನನ್ನಂತೆ ನರಾವತಾರಿಯಾಗಿ ಬಂದಂಥ ದೇವರೇ, ನಾನು ನಿನ್ನನ್ನು ನಮಸ್ಕರಿಸ್ತಾ ಇದ್ದೀನಿ. ಓಂ ಶ್ರೀ ದರಿದ್ರ ನಾರಾಯಣ ನಮಃ ಅಂದರೆ ರಿಕ್ತನಾಗಿ ಬಡವನಾಗಿ, ನೀನು ಐಶ್ವರ್ಯವಂತನಾಗಿದ್ದರೂ ಕೂಡ ಬಡವನಾಗಿ ಬಂದಂಥ ದೇವರೇ, ನಾನು ನಿನ್ನನ್ನು ನಮಸ್ಕರಿಸ್ತೀನಿ ಎಂಬುದಾಗಿ. ಓಂ ಶ್ರೀ ಅಜಮುಖಾಯ ನಮಃ ಅಂದರೆ ಕುರಿ ಮರಿಯೋಪಾದಿಯಲ್ಲಿ ಮುಖವುಳ್ಳಂಥ ದೇವರೇ, ನಾನು ನಿನ್ನನ್ನು ನಮಸ್ಕರಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಓಂ ಶ್ರೀ ಪವಿತ್ರ ದೇವಾಯ ನಮಃ ಅಂದರೆ ಪರಿಶುದ್ಧ ದೇವರೇ, ನಾನು ನಿನ್ನನ್ನು ನಮಸ್ಕರಿಸ್ತಾ ಇದ್ದೇನೆ ಎಂಬುದಾಗಿ. ಓಂ ಶ್ರೀ ಅಗ್ನಿಷ್ಠರಾಯ ನಮಃ ಅಂದರೆ ಅಗ್ನಿಯಾಗಿ ದಹಿಸುವ ಅಗ್ನಿಯಾಗಿರುವಂಥ ದೇವರೇ, ನಾನು ನಿಮ್ಮನ್ನು ನಮಸ್ಕರಿಸ್ತಾ ಇದ್ದೇನೆ. ಓಂ ಶ್ರೀ ದೇವಾಯ ನಮಃ ಅಂದರೆ ಓಂ ಶ್ರೀ ಮಹಾದೇವಾಯ ನಮಃ ಅಂದರೆ ದೇವಾದಿ ದೇವರೇ, ನಾನು ನಿನ್ನನ್ನು ನಮಸ್ಕರಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಹೇಳ್ತಾ ಇದೆ ಶ್ಲೋಕದಲ್ಲಿ ಏನಂತ ಹೇಳಂದ್ರೆ, ಓಂ ಶ್ರೀ ಸರ್ವಲೋಕ ಅಧಿಪಾಯ ನಮಃ ಸರ್ವಲೋಕಕ್ಕೆ ಅಧಿಪತಿಯಾಗಿರುವಂಥ ದೇವರೇ, ನಾನು ನಿನ್ನನ್ನು ನಮಸ್ಕರಿಸ್ತಾ ಇದ್ದೇನೆ. ಓಂ ಶ್ರೀ ಶಿವಾಯ ನಮಃ. ಶಿವಾಯ ಅಂತಂದ್ರೆ ಏನ್ರಿ? ಪ್ರೀತಿಯುಳ್ಳ ದೇವರೇ, ನಾನು ನಿನ್ನನ್ನು
ನಮಸ್ಕರಿಸ್ತಾ ಇದ್ದೇನೆ. ಓಂ ಶ್ರೀ ಅಭಿಷಿಕ್ತ ದೇವಾಯ ನಮಃ ಅಂದರೆ ಅಭಿಷೇಕಿಸಲ್ಪಟ್ಟಂಥ ದೇವನೇ ನಾನು ನಿನ್ನನ್ನು ನಮಸ್ಕರಿಸ್ತಾ ಇದ್ದೇನೆ. ಓಂ ಶ್ರೀ ನೀತಿ ದೇವಾಯ ನಮಃ ಅಂದರೆ ನೀತಿಯುಳ್ಳ ದೇವರೇ ನಾನು ನಿನ್ನನ್ನು ನಮಸ್ಕರಿಸ್ತಾ ಇದ್ದೇನೆ. ಓಂ ಶ್ರೀ ವೃಕ್ಷ ಶೂಲ ಅರುದಾಯ ನಮಃ ಶಿಲುಬೆಯ ಮರದ ಮೇಲೆ ಬಲಿಯಾದಂಥ ದೇವರೇ ನಾನು ನಿಮ್ಮನ್ನು ನಮಸ್ಕರಿಸ್ತಾ ಇದ್ದೇನೆ. ಓಂ ಶ್ರೀ ಪಂಚಗಾಯಾಯ ನಮಃ 5 ಗಾಯಗಳನ್ನು ಶಿಲುಬೆಯ ಮೇಲೆ ಹೊಂದಿದಂತಾತನೇ ನಾನು ನಿನ್ನನ್ನು ನಮಸ್ಕರಿಸ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಮತ್ತೆ ಹೇಳ್ತಾ ಇದೆ ವಾಕ್ಯ ಶ್ಲೋಕ ಏನಂತ ಹೇಳಂದ್ರೆ, ಓಂ ಶ್ರೀ ಮೃತ್ಯುಂಜಯಯೋ ನಮಃ ಅಂದರೆ ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಂಥ ದೇವರೇ ನಾವು ನಿನ್ನನ್ನು ನಮಸ್ಕರಿಸ್ತಾ ಇದ್ದೇವೆ. ಮತ್ತೆ ಹೇಳ್ತಾ ಇದೆ, ಓಂ ಶ್ರೀ ದಕ್ಷಿಣ ಮೂರ್ತೆಯ ನಮಃ ದೇವರ ಬಲಭಾಗದಲ್ಲಿ ಆಸೀನನಾದಾತನೇ ನಾವು ನಿಮ್ಮನ್ನು ನಮಸ್ಕರಿಸ್ತಾ ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಈ ಎಲ್ಲ ಶ್ಲೋಕಗಳು ಎಲ್ಲಿರುವಂಥದ್ರಿ? ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ವೇದಗಳಲ್ಲಿರ್ತಕ್ಕಂಥ ಸಹಸ್ರನಾಮವಲ್ಲಿಯಲ್ಲಿ ಇರುವಂಥದ್ದು ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಮ ಭಾರತೀಯರು ಅವರು ದೇವರನ್ನು ಹುಡುಕಿದ್ದಾರೆ, ಸತ್ಯವನ್ನು ಹುಡುಕಿದ್ದಾರೆ, ಸೃಷ್ಟಿಕರ್ತನಂತ ದೇವರ ಕುರಿತಾಗಿ ಅವರು ಬರೆದಿಟ್ಟಿದ್ದಾರೆ ಪ್ರಿಯರೇ. ಆದರೆ ನಾವೇನು ಮಾಡ್ತಾ ಇಲ್ಲ, ಅವುಗಳನ್ನು ತಿಳಿದುಕೊಳ್ತಾ ಇಲ್ಲ. ಅದಕ್ಕಾಗಿ ದೇವರ ಲಕ್ಷಣಗಳು ಏನೆಂಬುದಾಗಿ ನಾವು ಗ್ರಹಿಸಿಕೊಳ್ಳುವಂಥವರಾಗಬೇಕು. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ಆತನು ಮನುಷ್ಯರ ಸಂಗಡ ಇರುವುದಕ್ಕಾಗಿ, ಮನುಷ್ಯರಿಗೆ ವಿಮೋಚನೆಯನ್ನು ಬಿಡುಗಡೆ ಕೊಡುವುದಕ್ಕಾಗಿ ಆತನು ಇಮ್ಮಾನುವೇಲನಾಗಿ ಈ ಲೋಕಕ್ಕೆ ಆತನೇನು ಮಾಡಿದಂತೆ ಹೊರಟು ಬಂದ. ಆತನು ಸಾಮಾನ್ಯವಾಗಿ ಬರಲಿಲ್ಲ, ಅಸಾಮಾನ್ಯನಾಗಿ ಬಂದ. ಆತನು ಕನ್ನಿಕೆಯ ಹೊಟ್ಟೆಯಲ್ಲಿ ಗರ್ಭ ಧರಿಸಲ್ಪಟ್ಟಂಥ ಸ್ಥಿತಿಯಲ್ಲಿ ಆತನೇನಾದ ಹೊರಟು ಬಂದ ಪ್ರಿಯರೇ. ನಾನು ನೀನು ಸಾಮಾನ್ಯವಾಗಿ ಹುಟ್ಟಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಕನ್ನಿಕೆ ಮರಿಯಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ಗರ್ಭ ಧರಿಸಲ್ಪಟ್ಟಂಥ ಸಮಯದಲ್ಲಿ ಆತನ ಆಕೆಗೆ ಹೆರಿಗೆ ಬೇನೆ ಕಾಣಿಸಿಕೊಂಡಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹೆರಿಗೆಯಾದಂಥ ಸಮಯದಲ್ಲಿ ಆಕಾಶದಲ್ಲಿ ಏನಾಯ್ತಂತೆ, ಒಂದು ನಕ್ಷತ್ರ ಹುಡ್ತು. ಏನು ಹುಡ್ತಂತ್ರಿ? ಒಂದು ನಕ್ಷತ್ರ. ಅದು ಯಾರನ್ನು ಸೂಚಿಸುವ ನಕ್ಷತ್ರ? ಯೇಸು ಕ್ರಿಸ್ತನನ್ನು ಸೂಚಿಸುವಂಥ ನಕ್ಷತ್ರ. ಆ ನಕ್ಷತ್ರ ಎಂತಹ ನಕ್ಷತ್ರವಾಗಿತ್ತದು? ಸ್ವಾಮಿಯನ್ನು ಕುರಿತು ಹೇಳುವಂಥ ನಕ್ಷತ್ರವಾಗಿ, ಸ್ವಾಮಿಯ ಬಳಿಗೆ ಜನರನ್ನು ನಡೆಸುವಂಥ ನಕ್ಷತ್ರವಾಗಿ, ಸ್ವಾಮಿಯನ್ನು ಕುರಿತು ಹೇಳುವಂಥದ್ದು ಮಾತ್ರವಲ್ಲದೆ ಆ ನಕ್ಷತ್ರ ಅನೇಕರಿಗೆ ಸಂತೋಷವನ್ನು ತರುವಂಥ ನಕ್ಷತ್ರವಾಗಿ ಕೂಡ ಇತ್ತು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಆ ನಕ್ಷತ್ರ ಕಾಣಿಸ್ಕೊಳ್ತು. ಮತ್ತು ಡೆಲಿವರಿ ಆದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳ್ತಾ ಇದೆ? ದೇವದೂತನು ಬಂದು ಕುರುಬರಿಗೆ ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದಾನೆ. ಏನಂತೇಳಿ? ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರವಾಗಿ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಅಂದರೆ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಎಕ್ಸಾಂಪಲ್ ತಗೊಳ್ಳೋಣ, ನೀವು ರೊಟ್ಟಿ ಮಾಡ್ತೀರಿ, ರೊಟ್ಟಿ ನಿಮ್ಮ ಕೈ ಮೂಲಕವಾಗಿ ಆಗುತ್ತಾ? ನೀವೇ ಒಂದು ರೊಟ್ಟಿ ಆಗೋಕ್ಕಾಗುತ್ತಾ? ಆಗುತ್ತಾ? ಆಗಲ್ಲ. ಹಲ್ಲೆಲೂಯಾ. ದೇವರಂತೆ ಆತ ಇಡೀ ವಿಶ್ವವನ್ನು ಉಂಟು ಮಾಡಿದಂಥ ದೇವರು, ಆತ್ಮಸ್ವರೂಪನಾಗಿರ್ತಕ್ಕಂಥ ದೇವರು, ಕ್ರಿಯೇಟರ್ ಆಗಿರ್ತಕ್ಕಂಥ ದೇವರು, ಕ್ರಿಯೇಷನ್ ಆಗಿ ಲೋಕಕ್ಕೆ ಆತನೇನು ಮಾಡಿದಾರೆ? ಹೊರಟು ಬಂದ. ಹಲ್ಲೆಲೂಯಾ. ಸೃಷ್ಟಿ ಮಾಡಿದಂಥ ದೇವರು ಒಂದು ಜೀವಿಯಾಗಿ, ಒಂದು ಆತ್ಮ ಜೀವಿಯಾಗಿ ಲೋಕಕ್ಕೆ ಆತನೇನು ಮಾಡಿದ? ಹೊರಟು ಬಂದ ಪ್ರಿಯರೇ. ಅದಕ್ಕಾಗಿ ಆತನು ತನ್ನನ್ನು ತಾನು ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡ ಕಾರಣ ಒಂದೇ, ಆತನು ನಮ್ಮ ಸಂಗಡ ಇರುವುದಕ್ಕಾಗಿ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯಾವ ಆದಾಮ ಅವಳಿಂದ ಸಂಬಂಧ ಕಡಿದಲ್ಪಟ್ಟಂಥ ಸ್ಥಿತಿಯಲ್ಲಿತ್ತು, ಪುನಃ ಆ ಸಂಬಂಧವನ್ನು ಸ್ಥಾಪಿಸುವುದಕ್ಕಾಗಿ ಇಮ್ಮಾನುವೇಲನಾಗಿ ಆತನು ಈ ಲೋಕಕ್ಕೆ ಏನು ಮಾಡಿದ? ಹೊರಟು ಬಂದ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಆತನಿಗೆ ಕೊಡಲ್ಪಟ್ಟಂಥ ಮೊದಲನೇ ಹೆಸರು ಎಂಥ ಹೆಸರು? ಆದರೂ ಇಮ್ಮಾನುವೇಲನ್ ಎಂಬುದಾಗಿ. ಇಮ್ಮಾನುವೇಲನ್ ಅಂದರೆ ಏನರ್ಥ? ದೇವರು ನಮ್ಮ ಸಂಗಡ ಜೊತೆಗೆ ಇದ್ದಾನೆ. ನಮ್ಮ ಸಂಗಡ ಇರುವುದಕ್ಕಾಗಿ ದೇವರು ಹೊರಟು ಬಂದಿದ್ದಾನೆ. ನಾವು ಅನೇಕ ಸಾರಿ ಅಂದುಕೊಳ್ತೀವಿ, ಎಲ್ಲರೂ ನಮ್ಮನ್ನು ಕೈ ಬಿಟ್ಟರು ಕೂಡ, ತಂದೆ ತಾಯಿ ಸಹೋದರ ಬಂಧು ಮಿತ್ರರು, ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು, ಎಲ್ಲ ಮಕ್ಕಳು ಕೈ ಬಿಟ್ಟಾಗ ಏನಂತ ಹೇಳ್ತೀವಿ ನಾವು? ಎಲ್ಲರೂ ಹೋದ್ರು ಕೂಡ ನಾವೇಂತೀವಿ? ದೇವರಂತ ಅದನ್ನು ದೇವರು ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವನೇ ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಡೈಲಾಗ್ ಜಗ್ಗಿ ಹೊಡಿತೀವಿ, ಆದರೆ ಆ ದೇವ್ರು ಯಾರು ಅಂತೇಳಿ ನಮ್ಗೆ ಗೊತ್ತಿಲ್ಲ. ಅದೇ ಬಂದಿರೋ ಸರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಏನ್ರಿ, ಆ ಸತ್ಯ ದೇವರು ಯಾರಂತೇಳಿ ನಮಗೆ ಗೊತ್ತಿಲ್ಲ. ನಾವೇನು ಮಾಡ್ತೀವಿ? ಏನಂತ ಹೇಳ್ತೀವಿ? ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಕೆಲವೊಂದು ವಿಷಯಗಳ ಸಂಗತಿಗಳು ಏನಿದ್ದಾವೆ, ಆ ವಿಷಯಗಳ ಸಂಗತಿಗಳಲ್ಲೇ ಮುಳುಗಿ ಹೋಗ್ತೀವಿ ನಾವು. ಹಲ್ಲೆಲೂಯಾ. ಸೃಷ್ಟಿಕರ್ತನಾದಂಥ ದೇವರು ಒಬ್ಬಾತನಿದ್ದಾನೆ. ಆ ಸೃಷ್ಟಿಕರ್ತನಾದಂಥ ದೇವರು ಮನುಷ್ಯರ ಸಂಗಡ ನಿವಾಸ ಮಾಡುವುದಕ್ಕಾಗಿ, ಮನುಷ್ಯರ ಸಮೀಪದಲ್ಲಿ ಇರುವುದಕ್ಕಾಗಿ, ಮನುಷ್ಯರಲ್ಲಿ ಇರುವುದಕ್ಕಾಗಿ ಆತನು ನರವತಾರಿಯಾಗಿ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಆ ದೇವರ ಕುರಿತಾಗಿ ಅವಗಾಹನೆ ಇರಲಾರದ ರೀತಿಯಲ್ಲಿ ನಾವು ಜೀವಿಸುವಂಥವರಾಗಿರ್ತೀವಿ ಪ್ರಿಯರೇ. ಅದರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಆತನು ಈ ಲೋಕಕ್ಕೆ ನಿನಗೋಸ್ಕರವಾಗಿ ಬಂದಿದ್ದಾನೆ, ನನಗೋಸ್ಕರವಾಗಿ ಬಂದಿದ್ದಾನೆ. ಆತನು ನಮ್ಮ ಸಂಗಡ ಇರಬೇಕಂತೇಳಿ ಇಷ್ಟಪಟ್ಟು ಬಂದಿದ್ದಾನೆ. ಆತನು ಏಕಾಂಗಿಯಾಗಿ ಅಲ್ಲ, ತನ್ನನ್ನು ತಾನು ಉಂಟು ಮಾಡಿದಂಥ ಮಕ್ಕಳ ಸಂಗಡ
ಜೊತೆಯಲ್ಲಿ ಇರಬೇಕಂತೇಳಿ ಆತನು ಇಷ್ಟಪಟ್ಟು ಈ ಲೋಕಕ್ಕೆ ಏನು ಮಾಡಿದಾನ್ರಿ, ಹೊರಟು ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಸ್ವಾಮಿಯವರು ಹೇಳ್ತಾರೆ ಏನಂತೇಳಂದರೆ, ನಾನು ಯುಗದ ಸಮಾಪ್ತಿವರೆಗೂ ನಿಮ್ಮ ಸಂಗಡ ಇರುತ್ತೇನೆ. ಸ್ವಾಮಿಯವರು ಹೇಳ್ತಾರೆ ಏನಂತೇಳಂತಂದರೆ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬರುವರು ಅವರ ಮಧ್ಯದಲ್ಲಿ ನಡುವೆ ನಾನೇ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ಪ್ರಿಯರೇ ಆತನ ಹೆಸರು ಇಮ್ಮಾನುವೇಲನೆಂಬುದಾಗಿ. ಆತನ ನಮ್ಮ ಸಂಗಡ ನಮ್ಮ ಜೊತೆಗೆ ಇರುವಂಥ ದೇವರಾಗಿದ್ದಾನೆ. ನಮಗೆ ಬೇಕಾಗಿರುವಂಥದ್ದೆಲ್ಲವನ್ನು ಆತನ ಏನು ಮಾಡ್ತಾನೆ, ಒದಗಿಸಿಕೊಡ್ತಾನೆ. ದೇವರೇ ನಮ್ಮ ಪಕ್ಷವಾಗಿರುವಾಗ, ದೇವರೇ ನಮ್ಮ ಸಂಗಡ ಇರುವಾಗ, ನಮ್ಮ ಜೊತೆಗೆ ದೇವರೇ ಇರಬೇಕಾದ್ರೆ ನಮಗೆ ಕೊರತೆ ಇರುತ್ತಾ? ಕೊರತೆ ಇರೋದಿಲ್ಲ. ನಮಗೆ ರೋಗಗಳಿರ್ತಾವ? ಇರೋದಿಲ್ಲ. ನಮಗೆ ಬಾಧೆಗಳಿರ್ತಾವ? ಇರೋದಿಲ್ಲ. ನಮಗೆ ಚಿಂತೆ ಇರೋದಿಲ್ಲ. ಯಾಕಂದರೆ ದೇವರ ಎಲ್ಲವುಗಳನ್ನು ಏನು ಮಾಡ್ತಾನೆ ಆತ ನೋಡಿಕೊಳ್ತಾನೆ. ಆದರೆ ನಾವು ಆತನ ಸಂಗಡ ಸರಿಯಾದ ರೀತಿಯಲ್ಲಿ ಇರಬೇಕು. ಆತನ ತಂದೆಯಾಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ. ನಮ್ಮ ತಂದೆ ಪರಿಶುದ್ಧನಾಗಿರುವಾಗ ಆತನ ಮಕ್ಕಳಾಗಿರ್ತಕ್ಕಂಥ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನು ಒಳ್ಳೆಯ ದೇವರಾಗಿದ್ದಾನೆ, ನಾವು ಕೂಡ ಒಳ್ಳೆಯ ಲಕ್ಷಣಗಳುಳ್ಳವರಾಗಿ ಜೀವಿಸಬೇಕು. ಆತನು ಸತ್ಯವನ್ನೇ ಹೇಳುವ ದೇವರಾಗಿದ್ದಾನೆ, ನಾವು ಕೂಡ ಬಾಯಿ ಮೂಲಕವಾಗಿ ಸುಳ್ಳಲ್ಲ ಸತ್ಯವನ್ನೇ ಹೇಳಬೇಕು. ದೇವರು ಅಂದವಾಗಿರ್ತಕ್ಕಂಥ ಈ ದೇಹವನ್ನು ಕೊಟ್ಟಿದ್ದಾನೆ. ಈ ದೇಹದಲ್ಲಿ ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಜೀವಿಸಬೇಕು ಹೊರತಾಗಿ ಈ ದೇಹವನ್ನು ನಾವು ಕೆಡಿಸ್ಕೊಳ್ಬಾರ್ದು. ಬೆಳ್ಳನ ಅಲ್ಲು ಕೊಟ್ಟಿರ್ತಾನೆ ದೇವರು. ನಮ್ಮವ್ರು ಏನು ಮಾಡ್ತಾರೆ, ಪೇಂಟ್ ಹಾಕ್ಕೊಂತಾರೆ. ಅವ್ರಿಗೆ ಪೇಂಟ್ ಹಾಕ್ತಾರೆ. ಅಲ್ಲಿ ನಸಿ ತಿಕ್ತಾರೆ, ಗುಟ್ಕ ತಂಬಾಕು ಹಾಕ್ಕಂತಾರೆ. ಏನು ಮಾಡ್ತಾರೆ, ದೇವರು ಒಳ್ಳೆ ಹಲ್ಲುಗಳು ಕೊಟ್ಟರಪ್ಪ ಅದನ್ನು ಹಾಕ್ಕೊಂಡು ಏನು ಮಾಡ್ತಾರೆ, ಅವರು ಬಾಯಿ ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೂ ಕೂಡ ಸ್ಮೆಲ್ಲೇ ಬರ್ತಾ ಇರ್ತಾರೆ ಬಾಯಿಂದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಹೇಳ್ತಾ ಇದ್ದಾನೆ ಏನಂತೇಳಿ, ಪರಿಶುದ್ಧರಾಗಿ ನೀವು ಇರ್ರಿ, ನಾನು ಪರಿಶುದ್ಧನಾಗಿದ್ದೇನೆ. ನಿಮ್ಮ ದೇಹ, ಆ ದೇಹವನ್ನು ನೀವು ಸ್ವಚ್ಛವಾಗಿ ಇಟ್ಕೊಳ್ರಿ. ನಿಮ್ಮ ಹೃದಯವನ್ನು, ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ರಿ. ನಾನು ನಿಮ್ಮಲ್ಲಿ ವಾಸ ಮಾಡಬೇಕಂತೇಳಿ ಇಷ್ಟಪಟ್ಟಿದ್ದೇನೆ. ನಿಮ್ಮ ದೇಹ ದೇವರ ಆಲಯ, ಅದು ದೇವರಿಗೆ ಆಲಯವಾಗಿರುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ನೀವು ಯಾರಿಗಾದ್ರೂ ಏನಾದರೂ ಕಿಡ್ನಿ ಅಥವಾ ಏನಂತ ಹೇಳ್ತೀವಿ ಲಿವರ್ಗಳು ಏನಾದರೂ ಫೇಲ್ ಆದಂಥ ಸಮಯದಲ್ಲಿ ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಅವು ಹಾಕ್ತಾರೆ. ಹೆಂಗೆ ಹಾಕ್ತಾರೆ ಅವರು? ಸುಮ್ಮನೆ ಹಾಕಲ್ಲ. ಏನು ಮಾಡ್ತಾರೆ, 50 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಷ್ಟು ರೀ? 50 ಲಕ್ಷ ರೂಪಾಯಿ. ಹಲ್ಲೆಲೂಯಾ. ಈ ಮನುಷ್ಯನ ದೇಹವನ್ನು ನಾವು ನೋಡುವಾಗ ಎಷ್ಟೋ ಬೆಲೆ ಇದಕ್ಕೆ. ಹಲ್ಲೆಲೂಯಾ. ಇದು ಯಾಕೆ ಹೇಳ್ರಿ, ದೇವರು ಸೃಷ್ಟಿ ಮಾಡಿದ್ದಾನೆ, ದೇವರು ಮಾಡಿದ ಕಾರಣಕ್ಕಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮನುಷ್ಯ ಜೋಳದ ರೀತಿಯಲ್ಲಿ ಜೋಳದ ಕಾಳನ್ನು ಮಾಡ್ಬೋದು ಒಬ್ಬ ವಿಜ್ಞಾನಿ, ಆದರೆ ಜೋಳದ ಕಾಳಿನಲ್ಲಿ ದೇವರು ಜೀವ ಇಟ್ಟಿದ್ದಾನೆ. ಮನುಷ್ಯನು ಮಾಡಿದಂಥ ಜೋಳದ ಕಾಳಲ್ಲಿ ಜೀವ ಇಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆತ ದೇವರಾಗಿದ್ದಾನೆ, ನಾವೆಲ್ಲರೂ ಏನಾಗಿದ್ದೇವೆ, ಮನುಷ್ಯರಾಗಿದೆ. ಅದಕ್ಕಾಗಿ ಪ್ರಿಯರೇ, ದೇವರು ನಮ್ಮ ಸಂಗಡ ಇರುವುದಕ್ಕಾಗಿ ಬಂದಿದ್ದಾನೆ. ಇಮ್ಮಾನುವೇಲನಾಗಿ ಆತನು ಇರುವುದಕ್ಕಾಗಿ ಬಂದಿದ್ದಾನೆ. ಆತನನ್ನು ಬೇಡ ಅಂತೇಳಿ ನಾವು ಅನ್ನಬಾರ್ದು. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಆತನು ತನ್ನ ಜನರಿಗೋಸ್ಕರವಾಗಿ ಬಂದನು, ಆದರೆ ಅವರು ಆತನನ್ನು ಏನು ಮಾಡಲಿಲ್ಲಂತೆ, ಅಂಗೀಕರಿಸಲಿಲ್ಲ. ವಚನ ಓದ್ತೀರ? 9ನೇ ವಚನದಿಂದ 1ನೇ ಅಧ್ಯಾಯ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಯೇಸು ಸ್ವಾಮಿಯನ್ನು ಲೋಕ ಏನು ಮಾಡಲಿಲ್ಲಂತೆ, ಅರಿಯಲಿಲ್ಲ. ಆತನು ಈ ಲೋಕಕ್ಕೆ ಹೊರಟು ಬಂದಾಗಲೂ ಕೂಡ ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ, ಅಂದರೆ ಆತನ ಮಕ್ಕಳಾಗಿರ್ತಕ್ಕಂಥ ನಮಗೋಸ್ಕರವಾಗಿ ಆತನು ಹೊರಟು ಬಂದ. ಆದರೆ ಸ್ವಂತ ಜನರು ಆತನನ್ನು ಏನು ಮಾಡಲಿಲ್ಲಂತೆ, ಅಂಗೀಕರಿಸಲಿಲ್ಲ. ಲೋಕ ಆತನನ್ನು ಅಂಗೀಕರಿಸಲಿಲ್ಲ. ಅದಕ್ಕಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಇವತ್ತು ನಾವು ಇಮ್ಮಾನುವೇಲನು, ಯಾರ್ರೀ, ನಮ್ಮ ಸಂಗಡ ಇರುವುದಕ್ಕಾಗಿ ಬಂದಂಥ ದೇವರು, ನಮ್ಮ ಜೊತೆಗೆ ಇರಬೇಕಂತೇಳಿ ಬಯಸಿ ಬಂದಂಥ ದೇವರು, ಆತನನ್ನು ನಾವು ಹೊರಗಿಡಬಾರ್ದು. ಆತನ ಬಾಗಿಲನ್ನು ತಟ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ತಟ್ತಾ ಇದ್ದಾನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ಏನು ಮಾಡ್ತೀನಿ, ವಾಸ ಮಾಡ್ತೀನಿ. ಹಲ್ಲೆಲೂಯಾ. ನಾನು ಒಳಗಡೆ ಬಂದಾದ ಮೇಲೆ ಅವರ ಜೀವಿತ ಹೆಂಗಿರುತ್ತಂತೆ, ಆಶೀರ್ವಾದಕರವಾಗಿರುತ್ತೆ. ಹಲ್ಲೆಲೂಯಾ. ಸುಮಾರು ಒಂದು 20 ವರ್ಷಗಳ ಹಿಂದುಗಡೆ ಬಸವನಗುಡಿ ದೊಡ್ಡಪ್ಪವರು ಒಂದು ವೇಳೆ ದೇವರ ಬಳಿಗೆ ಬರಲಾರ್ದೆ ಇದ್ದಿದ್ರೆ, ಅವರು ಲಿಂಗಾಯತ್ ಕುಟುಂಬದಿಂದ ದೇವರು ನಂಬಿದಂಥವ್ರು, ಒಂದು ವೇಳೆ ದೇವರ ಬಳಿಗೆ ಬರಲಾರ್ದೆ ಇದ್ದಿದ್ರೆ, ದೇವರು ಅವರ ಜೀವಿತದಲ್ಲಿ ಬರಲಾರ್ದೆ ಇದ್ದಿದ್ರೆ ಸಂಪೂರ್ಣವಾಗಿ ಇವತ್ತಿನ ದಿವಸ ಅವ್ರು ಇಲ್ಲಿ ಇರ್ತಿದ್ದಿಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತಾರೆ. ಅಂಥ ಭಯಂಕರವಾದಂಥ ಕಾಯಿಲೆ, ರೋಗ, ವೈದ್ಯರು ಹೇಳ್ಬಿಟ್ಟಿದ್ದಾರೆ, ಇನ್ನೂ ಸ್ವಲ್ಪ ದಿವಸದಲ್ಲಿ ಇವ್ರು ಏನಾಗ್ತಾರೆ, ಸತ್ತು ಹೋಗ್ಬಿಡ್ತಾರೆ, ಇವ್ರನ್ನೇನು ಮಾಡ್ರಿ, ಕರೆದುಕೊಂಡು ಹೋಗ್ರಿ ಅಂತೇಳಿ. ಹಲ್ಲೆಲೂಯಾ. ಆದರೆ ದೇವರ ಸನ್ನಿಧಾನಕ್ಕೆ ಬಂದರು, ದೇವರು ನಡೆಸಿದ್ರು. ದೇವರನ್ನ ಸಂಪೂರ್ಣವಾಗಿ ಅವ್ರು ಹೊರಗಡೆ ಇರಲಿಲ್ಲ. ನನಗೆ ದೇವರು ಬೇಕು, ಸೃಷ್ಟಿಕರ್ತನ ಬೇಕಂತೇಳಿ ಆ ಒಂದು ಏನಂತ ಹೇಳ್ತೀವಿ, ಲಿಂಗಾಯತ ಕುಟುಂಬದಿಂದಲೂ ಕೂಡ ಅವರು ಭಯಂಕರವಾದಂಥ ವಿಗ್ರಹಾರಾಧನೆ, ಮಾಟಮಂತ್ರ, ತಂತ್ರಶಕ್ತಿಗಳ ಒಂದು ಸಮೀಪದಲ್ಲಿ ಬೆಳೆದಂಥವ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈಗ ಉಪ್ಪಳಕ್ಕೆ ಹೋದಾಗಲೂ ಕೂಡ ಹಳೆ ವಿಷಯಗಳೆಲ್ಲ ನೆನಪುಗಳನ್ನು ಮೆಲುಕು ಹಾಕಿದ್ರು. ನಾನು ದೇವರನ್ನು ನಂಬಲಾರ್ದಕ್ಕಿಂತ ಮುಂಚಿತವಾಗಿ ನನ್ನ ಜೀವಿತ ಯಾವ ರೀತಿಯಾಗಿತ್ತು ಎನ್ನುವಂಥ ವಿಷಯಗಳನ್ನು ಅವ್ರು ಏನು ಮಾಡಿದ್ರಿ, ಸೂಕ್ಷ್ಮವಾಗಿ ಹೇಳಿದ್ರು. ಹಲ್ಲೆಲೂಯಾ.
ಪ್ರೈಸ್ ಆ ವಿಷಯಗಳನ್ನು ಒಂದು ವೇಳೆ ಅವ್ರು ಬರಲಾರದಿದ್ದರೆ ಅವರು ತಮ್ಮ ಏನಂತ ಹೇಳ್ತಾರೆ, ತಮ್ಮ ಜೀವಿತವನ್ನು ಇನ್ನೊಂದು ಊರಿನಲ್ಲಿ ನಾನು ಸಾಯಬಾರ್ದು ಅಂತೇಳಿ ಸ್ವಂತ ಊರಿಗೆ ಅವರು ಏನು ಮಾಡಿದ್ರು, ಹೊರಟು ಬಂದರು. ನನ್ನ ಊರಲ್ಲೇ ನಾನು ಮಣ್ಣಾಗ್ತೀನಿ ಅಂತೇಳಿ ಹೊರಟು ಬಂದರು. ಅವಾಗ ಅಪ್ಪ ಅವ್ರ ಪರಿಚಯ ಆಯಿತು. ಆ ಸಮಯದಲ್ಲಿ ದೇವರು ಅದ್ಭುತವಾಗಿ ಸುವಾರ್ತೆಯ ಮೂಲಕವಾಗಿ ಅವರಿಗೆ ದೇವರ ವಿಷಯಗಳನ್ನು ತಿಳಿಸಿದಾಗ ಅವರು ಒಪ್ಪಿಕೊಂಡ್ರು, ದೇವರಿಗೆ ಸ್ಥಳವನ್ನು ಕೊಟ್ಟರು. ಇವತ್ತಿನ ದಿವಸ ನಮ್ಮ ಸಂಗಡ ಜೀವಂತವಾಗಿ ಅವರು ಇದ್ದಾರೆ ಪ್ರಿಯರು. ಅದಕ್ಕಾಗಿ ದೇವರು ಇಮ್ಮಾನುವೇಲನಂತಂದ್ರೆ ಏನ್ರಿ, ನಮ್ಮ ಸಂಗಡ ಇರುವುದಕ್ಕಾಗಿ ಬರುವಂಥ ದೇವರು. ಆತನಿಗೆ ನಾವು ಸ್ಥಳವನ್ನು ಕೊಟ್ಟರೆ, ನಮ್ಮ ಜೀವಿತದಲ್ಲಿ ಆತನಿಗೆ ಸ್ಥಳವನ್ನು ಕೊಟ್ಟರೆ ಅವರ ಜೀವಿತವೆಲ್ಲವನ್ನು ದೇವರು ಏನು ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಅನ್ಯಾಯ ಮಾಡುವಂಥ ವ್ಯಕ್ತಿ, ಭಯಂಕರವಾಗಿರ್ತಕ್ಕಂಥ ದುಷ್ಟನು, ಕುಳ್ಳನು, ಪಾಪಿಷ್ಟನಾಗಿರ್ತಕ್ಕಂಥ ವ್ಯಕ್ತಿ ಜಕ್ಕಾಯನನ್ನು ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಆತನು ಯೇಸುವಿಗೆ ಸ್ಥಳ ಕೊಟ್ಟ. ಸ್ವಾಮಿ ಹೇಳ್ತಾ ಇದ್ದಾನೆ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳ್ಕೊಳ್ಬೇಕು ಜಕ್ಕಾಯನೆಂಬುದಾಗಿ ಹೇಳಿದಾಗ ಪ್ರಿಯರೇ, ಸಂಪೂರ್ಣವಾಗಿ ಜಕ್ಕಾಯ ಏನು ಮಾಡ್ತಾ ಇದ್ದಾನೆ, ಒಪ್ಪಿಕೊಳ್ತಾ ಇದ್ದಾನೆ. ಒಪ್ಪಿಕೊಂಡಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ, ಆ ಜಕ್ಕಾಯನ ಜೀವಿತವೇ ಬದಲಾವಣೆ ಆಯಿತು. ಅನ್ಯಾಯವಾಗಿ ಸಂಪಾದಿಸಿರುವಂಥದ್ದೆಲ್ಲ ಹಿಂದಿರುಗಿ ಕೊಟ್ಟ, ಬಡವರಿಗೆ ತನ್ನ ಅರ್ಧ ರಾಜ್ಯವನ್ನು ಕೊಟ್ಟ. ಸಂಪೂರ್ಣವಾಗಿ ಆತನ ದೇವರು ನಂಬಿದ ಮಗನಾಗಿ ಆತನೇನಾದ ಬದಲಾವಣೆ ಆದ. ಅದಕ್ಕಾಗಿ ದೇವರು ನಿನ್ನ ಬಳಿಗೆ ಬರಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ. ದೇವರು ನಿನ್ನ ಸಂಗಡ ಇರಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ. ದೇವರು ನಿನ್ನ ಸಮೀಪಕ್ಕೆ ಬರಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಹಲ್ಲೆಲೂಯಾ. ಆತನು ಹೊರಟು ಹೋದ. 38 ವರ್ಷದ ರೋಗಿ ಒಬ್ಬ ವ್ಯಕ್ತಿ ಆತನು ಬಿದ್ದಂಥ ಸಮಯದಲ್ಲಿ ಯೇಸು ಸ್ವಾಮಿ ಆತನಿಗೆ ಇಷ್ಟು ದಿವಸಗಳಾಯಿತು ಇಲ್ಲೇ ಇದ್ದಾನೆ ಇವನು ಅಂತೇಳಿ ಆತನ ನೆನೆಸಿ ಅವನಿಗೆ ಹೇಳ್ತಾ ಇದ್ದಾನೆ ಮಾತೇನೆಂದರೆ, ನಿನ್ನ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ. ಅವನ ಸಂಗಡ ಇರಬೇಕಂತೇಳಿ ದೇವರು ಬಂದ. ಅವನ ಹಾಸಿಗೆಯನ್ನು ಹೊತ್ತುಕೊಂಡು ನಡೀತಾ ಇದ್ದಾನೆ. ಎಷ್ಟು ವರ್ಷಗಳಂತೆ? 38 ವರ್ಷಗಳು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುವಂಥದ್ದು ಒಂದೇ, ಸತ್ಯವೇದ ಹೇಳುವಂಥದ್ದು ಒಂದೇ. ಆ ದೇವರು ನರಾವತಾರಿಯಾಗಿ ನಮ್ಮ ಸಂಗಡ ಇರುವುದಕ್ಕಾಗಿ, ನಮ್ಮ ಜೊತೆಗೆ ಇರುವುದಕ್ಕಾಗಿ ಆತನು ಹೊರಟು ಬಂದಿದ್ದಾನೆ ಪ್ರೇಯರು. ಮೊದಲನೇ ಹೆಸರು ಏನ್ರಿ? ಇಮ್ಮಾನುವೇಲ್. ಎರಡನೇದಾಗಿ ಆತನ ಹೆಸರು ಏನೆಂಬುದಾಗಿ ಹೇಳ್ತಾ ಇದೆ ವಾಕ್ಯ, ಆ ಮಗನಿಗೆ ನೀನೇನಂತ ಹೇಳಬೇಕು? ಯೇಸು ಎಂಬುದಾಗಿ ಹೆಸರಿಡಬೇಕು. ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುವನು. ಯೇಸು ಅಂದ್ರೆ ಏನ್ರಿ? ರಕ್ಷಕನು. ಕ್ರಿಸ್ತನಂದ್ರೆ ಏನ್ರಿ? ಅಭಿಷಕ್ತನು ಎಂಬುದಾಗಿ. ಹಲ್ಲೆಲೂಯಾ. ಯಾವುದರಿಂದ ಬಿಡಿಸ್ತಾನಂತೆ ಆತ? ಹುಟ್ಟಿರ್ತಕ್ಕಂಥ ಮಗು ಯಾವುದರಿಂದ ಬಿಡಿಸುತ್ತಂತೆ? ಪಾಪಗಳಿಂದ ಬಿಡಿಸುತ್ತೆ. ಹಲ್ಲೆಲೂಯಾ. ಮನುಷ್ಯನು ತಿಳಿದೋ ತಿಳಿಲಾರದೋ ದಿನನಿತ್ಯವೂ ಯಾವುದೋ ಒಂದು ವಿಷಯಗಳಲ್ಲಿ ಅವನು ತಪ್ಪು ಮಾಡುವವನಾಗಿ, ಪಾಪ ಮಾಡುವವನಾಗಿ, ತನ್ನ ಜೀವಿತದಲ್ಲಿ ಲೋಕದಲ್ಲಿ ಕಳೆಯುವಂಥ ಸಮಯದಲ್ಲಿ ಲೋಕದಲ್ಲಿ ಇರ್ತಕ್ಕಂಥ ವ್ಯರ್ಥವಾದ ಸಂಪ್ರದಾಯ ಪದ್ಧತಿಗಳನ್ನು ಅಳವಡಿಸಿಕೊಂಡಂಥ ಸ್ಥಿತಿಯಲ್ಲಿ ಜೀವಿಸುವವನಾಗಿ ಅವನು ಏನು ಮಾಡ್ತಾ ಇದ್ದಾನೆ? ಇರುವಂಥವನಾಗಿದ್ದಾನೆ ಪ್ರಿಯರ. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಮನುಷ್ಯನ ಪಾಪಗಳು ಏನು ಮಾಡ್ತಾ ಇದ್ದಾವಂತೆ? ಅವನನ್ನು ಪಾತಾಳದ ಕಡೆಗೆ ನಡೆಸ್ತಾ ಇದ್ದಾವೆ. ಎಲ್ಲಿಗೆ ನಡೆಸ್ತಾ ಇದ್ದಾವೆ? ಪಾತಾಳದ ಕಡೆಗೆ ನಡೆಸ್ತಾ ಇದೆ. ಆದರೆ ಶುಭವಾರ್ತೆ ಏನಂದರೆ, ಸತ್ಯವಾರ್ತೆ ಏನಂದರೆ, ಈಗೋ ಎದರಬೇಡಿರಿ, ಕೇಳಿರಿ, ನಿಮಗೋಸ್ಕರವಾಗಿ ದಾವೀದನೂರಲ್ಲಿ ಏನಂತೆ? ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಯೇಸು ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಆತನು ಕರ್ತನಾಗಿರುವ ಕ್ರಿಸ್ತನೇ ಧರೆಗೆ ಇಳಿದು ಬಂದಿದ್ದಾನೆ. ಯಾವ ಮನುಷ್ಯರು ದೇವರೇ ನೀನು ಇಳಿದು ಬರಬಾರ್ದು ಎಂಬುದಾಗಿ ಕೇಳ್ತಾ ಇದ್ರು, ಅದೇ ದೇವರು ಮಾನವನ ಅವತಾರಿಯಾಗಿ ಆತನು ಬಂದಿದ್ದಾನೆ ಪ್ರಿಯರೇ. ಬೃಹದಾರಣ್ಯಕೋಪನಿಷತ್ತಲ್ಲಿ ಇರ್ತಕ್ಕಂಥ ಒಂದು ಮಾತು ಏನಂತಂದರೆ, ಅಸತೋಮ ಸದ್ಗಮಯ, ತಾಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ಅಂದರೆ ದೇವರೇ, ನಾನು ಅಸತ್ಯದಲ್ಲಿದ್ದೇನೆ ಸ್ವಾಮಿ, ನನ್ನನ್ನು ಸತ್ಯದ ಕಡೆಗೆ ನೀನು ನಡೆಸು. ದೇವರೇ, ನಾನು ಕತ್ತಲೆಯಲ್ಲಿದ್ದೇನೆ, ನನ್ನನ್ನು ಬೆಳಕಿನ ಕಡೆಗೆ ನಡೆಸು. ನನಗೆ ಮರಣ ಅಂದರೆ ಭಯ, ಮರಣದ ನಂತರ ಏನಾಗುತ್ತೋ ನನಗೆ ಭಯ, ನನ್ನನ್ನು ನೀನು ಅಮರತ್ವದ ಕಡೆಗೆ ನಡೆಸು. ಓಂ ಅಂದ್ರೆ ಏನರ್ಥ ರೀ? ಶಬ್ದ. ಆ ಶಬ್ದ ಅಂದ್ರೆ ಯಾರ್ರೀ? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ತಿಳಿಲಾರದೆ ಏನೆಲ್ಲ ಮಾಡ್ತಾ ಇದ್ದೇವೆ, ತಿಳಿದುಕೊಂಡಾದ ಮೇಲೆ ನಾವು ದೇವರಿಗೆ ಸರಿಯಾದ ರೀತಿಯಲ್ಲಿ ನಡೆಯುವಂಥ ವ್ಯಕ್ತಿಗಳಾಗಿ ನಾವು ಇರಬೇಕು. ಓಂ ಅಂತಂದ್ರೆ ಏನರ್ಥ? ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಏನಂತ ಹೇಳಂತಂದರೆ, ಓಂ ಅಂದರೆ ಶಬ್ದ, ನಾದ, ಪ್ರಣವ. ಆ ಓಂ ಬೇರೆ ಯಾರೂ ಅಲ್ಲ, ಓಂಕಾರ ಸ್ವರೂಪನು ಬೇರೆ ಯಾರೂ ಅಲ್ಲ, ನಜರೇತಿನ ಯೇಸುವೇ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಏನಂತ ಹೇಳಿದ್ರೆ, ನಿಮಗೆ ಮುಕ್ತಿ ರಕ್ಷಣೆ ಬೇಕಾದಲ್ಲಿ ಯೇಸುವನ್ನು ಹಿಂಬಾಲಿಸಿರಿ, ಆತನ ನಾಮವೇ ಹೊರತು ಬೇರೆ ಯಾವ ದೇವರಿಗಿಂತಲೂ ಅತ್ಯಂತ ಉನ್ನತವಾದದ್ದು ಎಂಬುದಾಗಿ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಇವತ್ತಿನ ದಿವಸ ಆ ಯಾವ ದೇವರನ್ನು ಮನುಷ್ಯರು ಕರೆದ್ರು, ಆ ದೇವರು ಗಗನವನ್ನು ಅಂದರೆ ಆಕಾಶವನ್ನು ಸೀಳಿ ಆತನ ಕೆಳಗಡೆ ಎಲ್ಲ ಮನುಷ್ಯರ ಪಾಪಗಳನ್ನು ಬಿಡಿಸುವುದಕ್ಕಾಗಿ ಆತನೇನು ಮಾಡಿದ? ಈ ಭೂಮಿಗೆ ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮನುಷ್ಯನು ಪಾಪ ಮಾಡಿದ, ಆದರೆ ಆ ಪಾಪದ ಫಲಿತ, ಪಾಪ ಕೊಡುವ ಸಂಬಳ ಏನ್ರಿ? ಮರಣ. ಹಲ್ಲೆಲೂಯಾ. ಆ ಮರಣವನ್ನು ದೇವರು ತನ್ನ ಮೇಲೆ ಹಾಕ್ಕೊಂಡ. ಹಲ್ಲೆಲೂಯಾ. ಮಕ್ಕಳು ತಪ್ಪು ಮಾಡಿದಂಥ ಸಮಯದಲ್ಲಿ ಮಕ್ಕಳ ಮೇಲೆ ಶಿಕ್ಷೆಯನ್ನು ಹೊರಿಸಲಾರದೆ ದೇವರು ಆ ಶಿಕ್ಷೆಗೆ ಬರುವಂಥ, ಆ ಪಾಪದ ಫಲಿತವಾಗಿರ್ತಕ್ಕಂಥ ಶಿಕ್ಷೆಗೆ ಬರುವಂಥ ಮರಣವನ್ನೆಲ್ಲವನ್ನು ತನ್ನ ಮೇಲೆ ಹಾಕ್ಕೊಂಡ. ಆತನು ಪರಿಶುದ್ಧನಾಗಿ ಈ ಲೋಕಕ್ಕೆ ಏನು ಮಾಡಿದ? ಹೊರಟು ಬಂದ, ಪರಿಶುದ್ಧನಾಗಿ ಜೀವಿಸಿದ. ಪರಲೋಕ ಸೇರಬೇಕಾದರೆ ನೀವು ಬದಲಾವಣೆ ಮನಸ್ಸನ್ನು ಹೊಂದಿಕೊಳ್ಳಬೇಕು, ದೇವರ ರಾಜ್ಯ ಸಮೀಪವಾಗಿದೆ ಎಂಬುದಾಗಿ ಸುವಾರ್ತೆಯನ್ನು ಸಾರಿದ. ಅನೇಕ ಆತ್ಮಗಳ ಕಡೆಗೆ ಆತನು ಪಾದಾಚಾರಿಯಾಗಿ ನಡೆದಾಡುವಂಥ
ದೇವರಾಗಿ ನಡೆದಾಡಿದ ದೇವರಾಗಿ ಅನೇಕ ಪ್ರಾಂತ್ಯಗಳ ಕಡೆಗೆ ಹೋಗಿ ಒಬ್ಬ ವ್ಯಕ್ತಿಯನ್ನು ಕೂಡ ಬಿಡದು, ಒಬ್ಬ ವ್ಯಕ್ತಿಯ ಬಳಿಗೂ ಕೂಡ ಹೋಗಿ ಆತನೇನು ಮಾಡಿದ, ಸುವಾರ್ತೆಯನ್ನು ತಿಳಿಸಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರಿ, ಇಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತ ಹೇಳ್ತಾ ಇದೆ ವಾಕ್ಯ, ಆತನು ಏನಾಗಿದ್ದಾನೆ, ಯೇಸು ಅಂದ್ರೆ ಏನ್ರಿ, ಪಾಪದಿಂದ ಬಿಡಿಸುವಂತ ಆತನು. ಹಲ್ಲೆಲೂಯಾ, ಮನುಷ್ಯನಾಗಿ ಲೋಕಕ್ಕೆ ಆತ ಹೊರಟು ಬಂದಿದ್ದಾನೆ. ಆತನು ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ ಶಿಲುಬೆಯ ಮರಣವನ್ನು ಸಹಿಸಿಕೊಳ್ಳುವಷ್ಟರ ಮಟ್ಟಿಗೂ ಕೂಡ ಆತನೇನು ಮಾಡಿದರೆ, ತಾಳ್ಮೆಯಿಂದ ಇದ್ದ. ಹಲ್ಲೆಲೂಯಾ, 5 ಗಾಯಗಳು ಆತನಿಗೆ ಮಾಡಿದ್ರು, ಭಯಂಕರವಾದಂಥ ಕೊರಡು ಪೆಟ್ಟಿನ ಏಟುಗಳನ್ನು 39 ಏಟುಗಳನ್ನು ಆತನಿಗೆ ಬಡಿದ್ರು, ಆತನಿಗೆ ತಲೆಗೆ ಮುಳ್ಳಿನ ಕಿರೀಟವನ್ನು ಇಟ್ಟರು. ಆದರೂ ಕೂಡ ಆತನು ಎಲ್ಲವನ್ನು ಬರೆಸ್ತಾ ಇದ್ದ. ಯಾಕಂದರೆ ಆತನಿಗೆ ಎಲ್ಲವನ್ನು ಸಹಿಸಿಕೊಂಡ. ಯಾಕಂದರೆ ಮುಂದೆ ಸಂತೋಷ ಇದೆ, ಅದಕ್ಕಾಗಿ ಈಗಿರ್ತಕ್ಕಂಥ ಅವಮಾನವನ್ನೆಲ್ಲ ಸಹಿಸಿಕೊಂಡ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದರೆ ನಾವು ನೋಡ್ತೀವಿ ಯೆಶಾಯ ಪ್ರವಾದನ ಗ್ರಂಥದಲ್ಲಿ, ಮುಂದೆ ಚಿರಂಜೀವಿ ಆಗುವನಂತೆ ಆಮೇಲೆ ತನ್ನ ಸಂತಾನವನ್ನೆಲ್ಲ ನೋಡುವನು ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ, ಅದಕ್ಕಾಗಿ ನಾವು ಕ್ರಿಸ್ತನ ಮಕ್ಕಳಾಗಬೇಕಾಗಿದೆ ಪ್ರಿಯರೇ. ಆತನ ಹೆಸರು ಯೇಸು ಎಂಬುದಾಗಿ. ಆತನು ಪ್ರತಿಯೊಬ್ಬ ಮನುಷ್ಯರ ಪಾಪಗಳನ್ನು ಬಿಡಿಸುವಂಥ ದೇವರಾಗಿದ್ದಾನೆ. ಪಾಪವಿಲ್ಲದ ಹಾಗೆ ಈ ಲೋಕದಲ್ಲಿ ಜೀವಿಸಿದಂಥ ದೇವರಾಗಿದ್ದಾನೆ. ಪಾವನ ಮೂರ್ತಿ ಎಂಬುದಾಗಿ ಕರೆಸಿಕೊಂಡಂಥ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳನ್ನು ಜಯಿಸಿದಂಥ, ಅರಿಷಡ್ವರ್ಗಗಳನ್ನು ಜಯಿಸಿದಂಥ ದೇವರಾಗಿದ್ದಾನೆ. ಕೆಲವೊಬ್ಬರು ದೇವರುಗಳು ಎಂಬುದಾಗಿ ಅನಿಸಿಕೊಂಡಂಥವ್ರು ಎಂತೆಂಥ ಭಯಂಕರವಾದಂಥ ಪಾಪ ಕೃತ್ಯಗಳನ್ನು ಮಾಡಿದಂಥವ್ರು ಇರ್ತಾರೆ. ಆದರೆ ಯೇಸುವಿನ ಬಳಿಗೆ ಬರುವಾಗ ಆತನು ಸಂಪೂರ್ಣವಾಗಿ ಎಂತಹ ದೇವರು ಅಂತ ಹೇಳುತ್ತೆ ವಾಕ್ಯ, ಪರಿಶುದ್ಧನು ಎಂಬುದಾಗಿ. ಒಂದು ಮಚ್ಚೆ ಕೂಡ ಇಲ್ಲ. ಆತನು ಲೋಕಕ್ಕೆ ಸವಾಲು ಹಾಕಿದ್ದಾನೆ, ನನ್ನಲ್ಲಿ ಯಾರಾದರೂ ಪಾಪ ಇದೆ ಎಂಬುದಾಗಿ ತೋರಿಸುವಂಥವ್ರು ನಿಮ್ಮಲ್ಲಿ ಇದ್ದಾರೆ ಎಂಬುದಾಗಿ. ಎಲ್ಲ ಮನುಷ್ಯರು ಸೈಲೆಂಟ್, ಯಾಕಂದರೆ ಆತನಲ್ಲಿ ಒಂದು ಪಾಪ ಕೂಡ ಇಲ್ಲ. ಹಲ್ಲೆಲೂಯಾ. ಮತ್ತೆ ಆತನು ಕೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯಾರಲ್ಲಿ ಪಾಪ ಇಲ್ವಾ? ಹಲ್ಲೆಲೂಯಾ ಅಂತೇಳಿ ಕೇಳಿದಾಗ ಎಲ್ಲರೂ ಕೂಡ ಸೈಲೆಂಟ್ ಆದರು. ಯಾಕಂದರೆ ಎಲ್ಲರೂ ಪಾಪಿಗಳು, ಎಲ್ಲ ಮನುಷ್ಯರು ಪಾಪಿಗಳೆಂಬುದಾಗಿ ವಾಕ್ಯ ಹೇಳುತ್ತೆ. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ಶುಭವಾರ್ತೆ ಏನಂತಂದರೆ, ಆತನು ಹೊರಟು ಬಂದಿದ್ದಾನೆ ಇಮ್ಮಾನುವೇಲನಾಗಿ. ಆತನು ನಮ್ಮ ಸಂಗಡ ಇರಬೇಕಂತೇಳಿ ಆತನು ಹೊರಟು ಬಂದಿದ್ದಾನೆ ಯೇಸುವಾಗಿ. ಆತನು ನಮ್ಮ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ನಮ್ಮನ್ನು ಪರಿಶುದ್ಧರನ್ನಾಗಿ, ಪಾವನರನ್ನಾಗಿ, ಮೋಕ್ಷ ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಬೇಕಂತೇಳಿ. ಅದಕ್ಕಾಗಿ ನಾವು ಸಂಪೂರ್ಣವಾಗಿ ಆತನಿಗೆ ಒಳಗಾಗಿ ಜೀವಿಸುವಾಗ ಅದುವೇ ನಿಜವಾದಂಥ ಕ್ರಿಸ್ಮಸ್, ಅದುವೇ ನಿಜವಾದಂಥ ಏನಂತ ಹೇಳ್ತೀವಿ, ಮಹಾ ಸಂತೋಷವನ್ನು ಕೊಡುವಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಸಮಾಚಾರವಾಗಿರುತ್ತೆ. ನಾವು ಕೇಳಿ ಒಂದು ವೇಳೆ ನಂಬಲಾರದೆ ನಾವು ನಮ್ಮ ಜೀವಿತವನ್ನು ಈ ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳಲ್ಲಿ ನಾವು ಮುಳುಗಿಸಿ ಇಟ್ಟುಕೊಂಡ್ರೆ ಖಂಡಿತವಾಗಿ ನಾವು ಕೈ ಬಿಡಲ್ಪಡ್ತೀವಿ. ದೇವರು ಆ ಮಧ್ಯಾಕಾಶದಲ್ಲಿ ಬರಲಿಕ್ಕಿದ್ದಾನೆ. ಆತನು ಮನುಷ್ಯನಾಗಿ ಆವತ್ತಿನ ದಿವಸ ಆತನು ಇಳಿದು ಬಂದ. ಹಲ್ಲೆಲೂಯಾ, ಹುಟ್ಟಿ ಅವತರಿಸಿ ಬಂದ ಇರ್ತಕ್ಕಂಥ ಒಂದೇ ಒಂದು ಅವತಾರ, ಶ್ರೇಷ್ಠ ಅವತಾರ, ಏಕ ಅವತಾರ, ಅದುವೇ ವಾಕ್ಯ ಅವತಾರ, ಯೇಸು ಕ್ರಿಸ್ತನ ಅವತಾರ. ಆದರೆ ಈಗ ಆತನು ಮನುಷ್ಯನಾಗಿ ಮತ್ತೆ ಏನಂತ ಹೇಳಿದ್ರೆ ಸಾಧು ಸ್ವಭಾವದಲ್ಲಿ ಆತನು ಬರಲ್ಲ, ಉಗ್ರ ಕೋಪವುಳ್ಳವನಾಗಿ ಆತ ಬರಲಿಕ್ಕಿದ್ದಾನೆ. ಮೇಘದಲ್ಲಿ ಆತ ಬರಲಿಕ್ಕಿದ್ದಾನೆ. ತನ್ನ ಸ್ವಾಸ್ಥ್ಯಕ್ಕಾಗಿ ಆತನು ಬರಲಿಕ್ಕಿದ್ದಾನೆ. ಅದಕ್ಕಾಗಿ ಯಾರು ಆತನನ್ನು ನಂಬುತ್ತಾರೋ ಅವರು ಪರಲೋಕಕ್ಕೆ ಸೇರಿಸಲ್ಪಡ್ತಾರೆ. ಯಾರು ಆತನನ್ನು ನಂಬಲಾರದೆ ಈ ಲೋಕದ ವ್ಯವಹಾರಗಳಲ್ಲಿ ಸಿಲುಕಿಕೊಂಡು ಈ ಲೋಕವೇ ಮುಖ್ಯ ಎಂಬುದಾಗಿ ನೆನೆಸಿ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲವುಗಳಲ್ಲಿ ಮುಳುಗಿ ತೇಲಾಡ್ತಾ ಇರ್ತಾರೋ ಅವರು ಖಂಡಿತವಾಗಿ ಏನಾಗ್ತಾರೆ ಅಂತ ಹೇಳುತ್ತೆ ವಾಕ್ಯ, ಕೈ ಬಿಡಲ್ಪಡ್ತಾರೆ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತೇಳಂದರೆ, ಯೇಸು ಏನಾಗಿದ್ದಾನೆ, ರಕ್ಷಕ. ಹಲ್ಲೆಲೂಯಾ, ನಿನ್ನ ಪಾಪಗಳಿಂದ ಆತನು ನಿನ್ನನ್ನು ಬಿಡಿಸಿ ನಿನ್ನನ್ನು ಕಾಯ್ದು ಕಾಪಾಡಿ ನಡೆಸ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನ ನಾಮ ಶ್ರೇಷ್ಠವಾಗಿರ್ತಕ್ಕಂಥ ನಾಮ ಪ್ರಿಯರೇ. ಹಲ್ಲೆಲೂಯಾ, ಯೇಸು ಎನ್ನುವಂಥ ನಾಮದಲ್ಲಿ ಎಲ್ಲ ಮನುಷ್ಯರು, ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವಂಥವರೆಲ್ಲರೂ ಕೂಡ ಅಡ್ಡ ಬಿದ್ದು ಆತನ ನಾಮವನ್ನು ಆರಾಧಿಸುತ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಇವತ್ತಿನ ದಿವಸದಲ್ಲಿ ನಿನಗೆ ರಕ್ಷಣೆ ಇಲ್ಲವೇನು ಸಹೋದರ ಸಹೋದರಿ? ದೇವರ ಕುರಿತಾದಂಥ ಅವಗಾಹನೆ ಇಲ್ಲವೇನು? ನಿನ್ನ ಜೀವಿತವನ್ನು ಸಂಪೂರ್ಣವಾಗಿ ನೀನು ಅದನ್ನು ಬರ್ಬಾದ್ ಮಾಡ್ಕೊಂಡಿದೆಯೇನು, ಕೆಡಿಸಿಕೊಂಡಿದೆಯೇನು? ನಿನ್ನ ಜೀವಿತ ದೇವರು ಕೊಟ್ಟಿರ್ತಕ್ಕಂಥ ದೇಹವನ್ನು ಅಶುದ್ಧ ಮಾಡ್ಕೊಂಡಿದೆಯೇನು? ಒಂದು ಸಾರಿ ಆಲೋಚನೆ ಮಾಡ್ತೀಯ. ಆ ದೇವರು ನಿನ್ನ ಸಂಗಡ ವಾಸ ಮಾಡಬೇಕಂತೇಳಿ ಆತನು ಇಮ್ಮಾನುವೇಲನಾಗಿ ಹೊರಟು ಬಂದಿದ್ದಾನೆ. ಆ ದೇವರು ನಿನ್ನನ್ನು ಪಾಪಗಳಿಂದ ಬಿಡಿಸುವುದಕ್ಕಾಗಿ ಯೇಸುವಾಗಿ ಹೊರಟು ಬಂದಿದ್ದಾನೆ. ಆತನು ನಿನ್ನನ್ನು ಈ ಲೋಕದಿಂದ ಪರಲೋಕಕ್ಕೆ ಸೇರಿಸಬೇಕಂತೇಳಿ ಇಷ್ಟಪಟ್ಟು ಆತನು ಹೊರಟು ಬಂದಿದ್ದಾನೆ. ನಿನಗೋಸ್ಕರವಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞವಾದಂಥ ದೇವರಾಗಿದ್ದಾನೆ. ನಿನ್ನ ಎಲ್ಲ ಪಾಪವನ್ನು ಆತನು ಹೊತ್ತುಕೊಂಡು ಎಲ್ಲವನ್ನು ತೀರಿಸಿದ್ದಾನೆ. ಎಲ್ಲ ಶಿಲುಬೆಗೆ ಆತನು ಜಡಿದು ಎಲ್ಲ ನಮ್ಮ ಆರೋಪಗಳನ್ನೆಲ್ಲ ಜಡಿದು ಆತನು ಇಲ್ಲದಂತೆ ಮಾಡಿದ್ದಾನೆ. ನಮ್ಮ ಮೇಲೆ ತಪ್ಪು ಹೊರಿಸುವಂಥವ್ರು ಯಾರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಸಹೋದರ ಸಹೋದರಿ, ಆ ಇಮ್ಮಾನುವೇಲನ ಬಳಿಗೆ ಬರೋಣವಾ?
ಆ ಯೇಸುವಿನ ಬಳಿಗೆ ಬರೋಣವಾ. ಆತನು ಮಗುವಾಗಿ ಅವತರಿಸಿ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಜ್ಞಾನಿಗಳು ಆತನ ಬಳಿಗೆ ಬಂದರು, ಕುರುಬರು ಆತನ ಬಳಿಗೆ ಬಂದರು, ಚಿಕ್ಕ ಮಕ್ಕಳು ಆತನ ಬಳಿಗೆ ಬಂದರು, ವೃದ್ಧರು ವಯಸ್ಸಾದಂಥವ್ರು ಆತನ ಬಳಿಗೆ ಬಂದರು, ಕೆಲಸ ಮಾಡುವಂಥ ಎಲ್ಲ ಜನಾಂಗದವರು ಆತನ ಬಳಿಗೆ ಬರುವಂಥದ್ದು ಒಂದು ಸಾದೃಶ್ಯ ಕುರುಬರಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಸಮಯದಲ್ಲಿ ನಿನ್ನ ಪರಿಸ್ಥಿತಿ ಏನಾಗಿದೆ? ನಾವು ಎಲ್ಲಿದ್ದೇವೆ? ಲೋಕದಲ್ಲಿದ್ದೀವಾ? ಪರಲೋಕದ ಆನಂದದಲ್ಲಿದ್ದೀವಾ? ಮಹಾ ಸಂತೋಷವನ್ನುಂಟು ಮಾಡೋ ಶುಭ ಸಮಾಚಾರ ತಿಳಿದಾಗಲೂ ಕೂಡ ಅದಕ್ಕೆ ಧಿಕ್ಕಾರ ಹಾಕುವಂಥ ಸ್ಥಿತಿಯಲ್ಲಿದ್ದೀವಾ? ಒಂದು ಸಾರಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಂಡು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಸಹಾಯ ಮಾಡಿ ನಡೆಸಪ್ಪ. ಹೌದು ರಾಜನೇ, ನೀನು ಇಮ್ಮಾನುವೇಲನಾಗಿ ಈ ಲೋಕಕ್ಕೆ ಹೊರಟು ಬಂದಿದೆಯಪ್ಪ. ಅಷ್ಟು ಮಾತ್ರವಲ್ಲ ಸ್ವಾಮಿ, ನಮ್ಮ ಸಂಗಡ ಇರುವುದಕ್ಕಾಗಿ ನೀನು ಬಂದಿರುವಂಥದ್ದು ಮಾತ್ರವಲ್ಲ, ನಮ್ಮನ್ನು ಪಾಪದಿಂದ ವಿಮೋಚನೆ ಮಾಡುವುದಕ್ಕಾಗಿ, ಬಿಡುಗಡೆ ಮಾಡುವುದಕ್ಕಾಗಿ, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವುದಕ್ಕಾಗಿ, ನಿಷ್ಕಳಂಕವಾದಂಥ ವ್ಯಕ್ತಿಗಳನ್ನಾಗಿ ರೂಪಿಸುವುದಕ್ಕಾಗಿ ಸ್ವಾಮಿ, ನಿನ್ನ ರಕ್ತದ ಕೊನೆಯ ಹನಿಯನ್ನು ಕೂಡ ಸುರಿಸಿ ಸ್ವಾಮಿ ನೀನು ನಮ್ಮನ್ನು ಕೊಂಡುಕೊಂಡಿದ್ದೀಯಾ. ನಮಗೆ ಬರುವಂಥ ಎಲ್ಲ ಶಿಕ್ಷೆಯನ್ನು ನೀನು ಸ್ವಾಮಿ ನಮ್ಮ ಸ್ಥಾನದಲ್ಲಿ ನಿಂತುಕೊಂಡು ಭರಿಸಿದ್ದೀಯ. ಅದಕ್ಕಾಗಿ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ಕರ್ತನಿ, ಕೆಂಗಲ್ ಗ್ರಾಮದಲ್ಲಿ ಅನೇಕ ಆತ್ಮಗಳಿದ್ದಾವೆ. ಇವೆಲ್ಲವೂ ಕೂಡ ಸ್ವಾಮಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಂಥ ಎಲ್ಲರ ಜೀವಿತಗಳನ್ನು ಸ್ವಾಮಿ ನಿನ್ನ ಆಶೀರ್ವಾದ ಮಾಡಿ ನಡೆಸಿ, ನೀನು ಇಮ್ಮಾನುವೇಲನೆಂಬುದಾಗಿ, ನೀನೇ ಸ್ವಾಮಿ ಯೇಸು ಎಂಬುದಾಗಿ, ರಕ್ಷಕನೆಂಬುದಾಗಿ ಅರಿತುಕೊಂಡು ನಿನಗೊಬ್ಬಾತನಿಗೆ ಜೀವಿಸುವ ಮಕ್ಕಳಾಗುವಂತೆ, ನಿನ್ನನ್ನು ಆರಾಧಿಸುವ ಮಕ್ಕಳಾಗುವಂತೆ, ತಮ್ಮ ಜೀವಿತದಲ್ಲಿ ನಿನಗೆ ಪ್ರತ್ಯೇಕವಾದಂಥ ಸ್ಥಾನವನ್ನು ಕೊಡುವಂಥ ಮಕ್ಕಳಾಗುವಂತೆ ಅವರನ್ನು ಆಶೀರ್ವಾದ ಮಾಡಿ ನಡೆಸಿ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡ ಸಂದೇ ಪರಮ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಲಿಕ್ಕೆ ಅಲಂಕರಿಸಿ ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘದಲ್ಲಿ ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಗಿರಲಿ ಸ್ವಾಮಿ, ಆಮೇನ್.